press the bell icon on the YouTube app and never miss another update. Children, in the last class we talked about Euclid's division lemma, right? ಅದರ ಬಗ್ಗೆ ಮಾತಾಡಿದ್ವಿ. ಏನು ಸುಮ್ಮನೆ ಒಂದೆರಡು ಇಂಟೀಜರ್ಸ್ ಎಂಥವು ಪಾಸಿಟಿವ್ ಇಂಟೀಜರ್ಸ್ ಕೊಟ್ಟರೆ ಎ ಬಿ ಅಂತ ಕೊಟ್ಟರೆ, ಫಾರ್ ಎಕ್ಸಾಂಪಲ್ 22,4 we have given the two positive integers that is natural numbers 22,4. ನಾನು 22 ಈಗ ರೆಪ್ರೆಸೆಂಟ್ ಮಾಡ್ತೀನಿ, ಹೀಗೆ ರೆಪ್ರೆಸೆಂಟ್ ಮಾಡ್ತೀನಿ. ಹೇಗೆ ಒಂದು ಡಯಾಗ್ರಾಮೆಟಿಕಲ್ಲಿ ಐ ರೆಪ್ರೆಸೆಂಟ್ 22 ಸಮಥಿಂಗ್ ಲೈಕ್ ದಿಸ್. ಏನು ಮಾಡ್ತೀನಪ್ಪ, ಈ ಥರ ರೆಪ್ರೆಸೆಂಟ್ ಮಾಡ್ತೀನಿ. 1 2 3 4 1 2 3 4 5 ನೋಡಪ್ಪ, 22 ಒಂದು ಡಯಾಗ್ರಾಮೆಟಿಕಲಿ ರೆಪ್ರೆಸೆಂಟ್ ಮಾಡಿದ್ದೀನಿ. I represented 22 in some diagram, right? The quantity 22 now can be interpreted as the number of boxes. 4 4 4 4 4 20 12 22. ನಾನೇನು ಹೇಳಬಲ್ಲೆ, ನಾನೇನು ಹೇಳ್ಬೋದು ಈಗ, I can say that 4 1 time, 4 2 time, 4 3 time, 4 4 time, 4 5 times living remainder 2. That is, the 4 goes into 22. 4 goes into 22 5 times, right? This is 4. These 4 boxes represent a quantity 4. All these 22 boxes represent a number 22. Therefore, what can I say here? The 4 goes or makes 22 5 times. Or else this 4 makes up 22 by 5 times. Or else this 4 goes into 22. This 4 goes into 22 5 times, leaving a remainder 2. ಎರಡು ನಂಗೆ ಬಿಡುತ್ತೆ. If what can I write? 4 goes into 22, leaving remainder 2. Sentence. ಅಥವಾ 22 is nothing but what? It is 4 5 times along with some 2 remainder. Now see here, this 2, the remainder 2, it is less than our divisor 4. That is, what is 22? A. What is 4? It is B into quotient plus some remainder. Such that remainder is always less than the divisor B. ಹಾಗಾಗಿ ರಿಮೈಂಡರ್ ಏನಾಗುತ್ತೆ, ಬಿಗಿಂತ ಯಾವಾಗಲೂ ಕಡಿಮೆ ಇರುತ್ತೆ. ಮತ್ತು ರಿಮೈಂಡರ್ 0ಗೆ ಸಮ ಆಗ್ಬೋದು, ಮತ್ತು 0ಗಿಂತ ಜಾಸ್ತಿ ಇರ್ಬೋದು, 0ಗಿಂತ ಕಡಿಮೆ ಇರೋಕ್ಕೆ ಚಾನ್ಸ್ ಇಲ್ಲ. ಹಾಗಾಗಿ ಇಟ್ ಕ್ಯಾನ್ ಬಿ ಈಕ್ವಲ್ ಟು 0 ಆರ್ ಎಲ್ಸ್ ಇಟ್ ಶುಡ್ ಬಿ ಮೋರ್ ದ್ಯಾನ್ 0. And must be less than our divisor B. ಇದೇನಿದು ಲೆಮ್ಮ, Euclid's division lemma, EDL. So in this class we talk about EDA, Euclid's division algorithm. ಏನಪ್ಪ ಅದು? ಯೂಕ್ಲಿಡ್ಸ್ ಡಿವಿಷನ್ ಆಲ್ಗಾರಿದಮ್ ಅಂತ ಈ ಕ್ಲಾಸಲ್ಲಿ ನೋಡೋಣ. ಯೂಕ್ಲಿಡ್ಸ್ ಡಿವಿಷನ್ ಆಲ್ಗಾರಿದಮ್, it is a technique or a process. EDA, Euclid's division algorithm, is a technique or a process to find out or to calculate. ಬರೀತೀನಿ, it is a technique or a process or a standard procedure to calculate or to compute ಅಂದ್ರೆ ಒಂದೇ, calculate ಅಂದ್ರೆ ಒಂದೇ, ಕಂಡುಹಿಡಿಯೋದು. To compute or to calculate
to calculate HCF of any two positive integers, HCF of any two given ಯಾವುದಾದ್ರೂ ಎರಡು ಕೊಟ್ಟಿರ್ತಕ್ಕಂಥ ಪಾಸಿಟಿವ್ ಇಂಟೀಜರ್ಸ್, ಎನಿ ಟು ಗಿವನ್ ಪಾಸಿಟಿವ್ ಇಂಟೀಜರ್ಸ್ ಅಂದರೆ ಯಾವ ನ್ಯಾಚುರಲ್ ನಂಬರ್ಸ್ ಅಂತ ಅರ್ಥ. ಅಂದರೆ ಎರಡು ಯಾವುದೇ ನ್ಯಾಚುರಲ್ ನಂಬರ್ಸ್ನ ಎಚ್ ಸಿ ಎಫ್ ಅನ್ನು ಕಂಡುಹಿಡಲಿಕ್ಕೆ ಬಳಸ್ತಕ್ಕಂಥ ಒಂದು ಟೆಕ್ನಿಕ್ಕನ್ನು ಇ ಡಿ ಎ ಅಂತೀವಿ. ಹೌದಾ? ಎಚ್ ಸಿ ಎಫ್ ಅಂದರೆ ಗೊತ್ತಿರಬೇಕು ಫಸ್ಟ್. ವಾಟ್ ಈಸ್ ದಿಸ್ ಎಚ್ ಸಿ ಎಫ್? ಸಪೋಸ್ ಎರಡು ನಂಬರ್ ಯಾವುದೋ ಒಂದು 88 32 ಪಾಸಿಟಿವ್ ಇಂಟೀಜರ್ಸ್, ನ್ಯಾಚುರಲ್ ನಂಬರ್ಸ್, ರೈಟ್? ವಿ ಹ್ಯಾವ್ ಗಿವನ್ ಟು ಪಾಸಿಟಿವ್ ಇಂಟೀಜರ್ಸ್, ನ್ಯಾಚುರಲ್ ನಂಬರ್ಸ್. ಎಚ್ ಸಿ ಎಫ್ ಅಂದ್ರೇನು? ಎಚ್ ಸಿ ಎಫ್ ಈಸ್ ಅಗೇನ್ ಅನದರ್ ಇಂಟೀಜರ್. ಲೆಟ್ ಮಿ ಸೇ ಸಮ್ ನಂಬರ್ h comes here. HCF let it be h. HCF of these two numbers let it be h. It is a number which divides both numbers, which divides both the given numbers. Not only divides and it should be largest one. ಈ ಎರಡು ನಂಬರ್ನ ಡಿವೈಡ್ ಮಾಡ್ತಕ್ಕಂಥ ನಂಬರ್ಗಳು ಭಾಳ ಬರ್ತವೆ ನೋಡಿ. ಎರಡು ಬರುತ್ತೆ, 2 44 88, 2 8 30, ಸಾರಿ 2 16 32, 2 ಡಿವೈಡ್ ಮಾಡುತ್ತೆ. 4 ಮಾಡುತ್ತೆ, 4 27 88, 4 8 32, 4 ಮಾಡುತ್ತೆ. ಇನ್ನು ಬೇರೆ ಬೇರೆ ಮಾಡ್ತವೆ. ಇನ್ನು ಬೇರೆ ಬೇರೆ ಯಾವ ನಂಬರ್ ಬರ್ತಾವಪ್ಪ? ಸೊ ಇಂಥ ಭಾಳಷ್ಟು ನಂಬರ್ ಬರ್ತವೆ. ಎಚ್ ಸಿ ಎಫ್ ಎರಡು ಯಾವ ನಂಬರು ಇವೆರಡು ನಂಬರ್ನ ಡಿವೈಡ್ ಮಾಡುತ್ತಲ್ವ ಅಂಥ ನಂಬರ್ ಇನ್ನೂ ಭಾಳ ಬರ್ತವೆ. ಬಟ್ ಅದರಲ್ಲಿ ಹೈಯೆಸ್ಟ್ ಯಾವುದು ಅದನ್ನು ತಗೋಬೇಕು, ಅದು ಎಚ್ ಸಿ ಎಫ್. ಆಸ್ ಅ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಅದು. ದ ಲಾರ್ಜೆಸ್ಟ್ ಪಾಸಿಟಿವ್ ಇಂಟೀಜರ್ ವಿಚ್ ಕ್ಯಾನ್ ಡಿವೈಡ್ ಬೋತ್ ಗಿವನ್ ನಂಬರ್ಸ್ ಈಸ್ ದೇರ್ ಎಚ್ ಸಿ ಎಫ್, ಈಸ್ ದೇರ್ ಎಚ್ ಸಿ ಎಫ್. ಫಾಲೋವಿಂಗ್. ಹಾಗಾಗಿ ಎಚ್ ಸಿ ಎಫ್ ಅನ್ನು ಏನಂತೀವಿ? ಯಾವುದೆರಡು ಕೊಟ್ಟಿರ್ತಕ್ಕಂಥ ನಂಬರ್ಗಳನ್ನು ಡಿವೈಡ್ ಮಾಡಬೇಕು ಆ ನಂಬರು, ಮತ್ತು ಅದು ಲಾರ್ಜೆಸ್ಟ್ ಆಗಿರಬೇಕು, ಅದರಲ್ಲಿ ಲಾರ್ಜೆಸ್ಟ್ ಆಗಿರಬೇಕು. ಆ ನಂಬರನ್ನು ಎಚ್ ಸಿ ಎಫ್ ಅಂತೀವಿ. ಇದ್ರ ಬಗ್ಗೆ ಕಲ್ತಿದ್ದೀರಿ, ಲೋವರ್ ಕ್ಲಾಸಲ್ಲಿ ಕಲ್ತಿದ್ದೀರಲ್ವಾ, ಎಚ್ ಸಿ ಎಫ್ ಎಲ್ ಸಿ ಎಮ್ ಈ ಥರ ಎಲ್ಲ. ಈಗ ಈ ಆಲ್ಗರಿದಮ್ಮು ಎಚ್ ಸಿ ಎಫ್ ಕಂಡುಹಿಡಲಿಕ್ಕೆ ಹೇಗೆ ಹೆಲ್ಪ್ ಮಾಡುತ್ತೆ ಅಥವಾ ಹೇಗೆ ವರ್ಕ್ ಆಗುತ್ತೆ? ಹೌ ಡಸ್ ದಿಸ್ ಆಲ್ಗರಿದಮ್ ವರ್ಕ್ಸ್ ಫಾರ್ ಎಚ್ ಸಿ ಎಫ್? ಟು ಅಂಡರ್ಸ್ಟ್ಯಾಂಡ್ ದಟ್ ವಿ ನೀಡ್ ಟು ಗೋ ಥ್ರೂ ಆನ್ ಎಕ್ಸಾಂಪಲ್. ಇವಾಗ ಟೆಕ್ಸ್ಟ್ ಬುಕ್ ಎಕ್ಸಾಂಪಲ್ ಅದನ್ನೇ ತಗೋತೀನಿ. ಏನು ಎಕ್ಸಾಂಪಲ್ಲು? ಟು ಅಂಡರ್ಸ್ಟ್ಯಾಂಡ್ ಹೌ ದಿ ಆಲ್ಗೋರಿದಮ್ ವರ್ಕ್ಸ್ ಫಾರ್ ಫೈಂಡಿಂಗ್ ಎಚ್ ಸಿ ಎಫ್, I will go through an example, that is finding HCF of 455 and 42. 455 42. ಇದು ಎ, ಇದು ಬಿ. ಹೌದಾ? ಹೆಂಗೆ ಮಾಡ್ಬೋದಪ್ಪ ಇದನ್ನ? ಪಟ ನೀವು ಏನು ಮಾಡ್ತೇವೆ, ಒಂದೆರಡು ಲೈನ್ ಹಾಕ್ಕೊಂಡು 45 455 ಮತ್ತು 47 ಬರ್ಕೊಂಡು ಆ ಡಿವಿಷನ್ ಪ್ರೊಸೆಸ್ ಮಾಡ್ತಾ ಹೋಗ್ತೀರ. ಅದು ನನಗೆ ಗೊತ್ತದು. ಈಗ ಲೆಮಾ ಪ್ರಕಾರ, ಯೂಕ್ಲಿಡ್ಸ್ ಡಿವಿಷನ್ ಲೆಮಾ ಪ್ರಕಾರ ಹೆಂಗೆ ಬರೀತೀನಿ ನಾನು? ಐ ಕ್ಯಾನ್ ರೈಟ್ 455 ಆಸ್ ಟೈಮ್ಸ್ 10 times 42. 420 ಆಯಿತು. ಹೌದಾ? 42 ಹತ್ತಲೇ 420. ಅಲ್ಲಿ ಎಷ್ಟು ಉಳಿತಪ್ಪ? ಇನ್ನು 35 ಉಳಿತು, ಪ್ಲಸ್ 35 ಬರೀತೀನಿ. ಏನಿದು? ಏನು ಯೂಸ್ ಮಾಡ್ತಿಲ್ಲ ನಾನು? ಯೂಕ್ಲಿಡ್ಸ್ ಡಿವಿಷನ್ ಲೆಮಾ, ಇ ಡಿ ಎಲ್. ದಟ್ ಈಸ್ ಎ ಈಕ್ವಲ್ಸ್ ಟು ಬಿ ಕ್ಯೂ ಪ್ಲಸ್ ಆರ್. ವಾಟ್ ಈಸ್ ದಟ್? ಇ ಡಿ ಎಲ್. ಈಗ ನೋಡಪ್ಪ, ವಾಟ್ ಐ ಗಾಟ್ ಹಿಯರ್ 42 × 10 + 35. ಸೊ ಇಲ್ಲಿ 10 ಬರ್ಕೊಂಡ್ರೆ 9 ಬರ್ಕೋಬೋದಲ್ಲ, 42 9 ಬರಿಬೋದಲ್ವ ಅಂದರೆ ಬರೀಯಪ್ಪ. ಏನಾಗುತ್ತೆ ನೋಡು, 42 9 ಬರೆದ್ರೆ ಇನ್ನೆಷ್ಟು ಉಳಿತಪ್ಪ ಇಲ್ಲಿ? 9 2 18 8 1 9 4 36 1 37 378 ಆಯಿತು. 400 ಆಗಲಿಕ್ಕೆ ಇನ್ನು 22 ಬೇಕು, ಪ್ಲಸ್ 55 ಎಷ್ಟ ತಲುಪಲ್ಲಿಗೆ? 22 + 55 77 ಆಯ್ತು. ಅಲ್ಲಿ ರಿಮೈಂಡರ್ 77 ಉಳಿತೈತೆ. ರಿಮೈಂಡರ್ ಶುಡ್ ಬಿ ಲೆಸ್ ದ್ಯಾನ್ ದ ಡಿವಿಜರ್. ಇಲ್ಲಿ ಏನಾಗುತ್ತೆ? ಜಾಸ್ತಿ ಆಗುತ್ತೆ ನೋಡಿ. ಡಿವಿಜರ್ ಏನಿಲ್ಲಿ 42, ರಿಮೈಂಡರ್ 77 ಆಗುತ್ತೆ, ಜಾಸ್ತಿ ಆಗುತ್ತೆ. ಹಾಗಾಗಿ ರಿಮೈಂಡರು ಡಿವಿಜರ್ಗಿಂತ ಕಡಿಮೆ ಇರಬೇಕು. ಆ ಥರ ಇಲ್ಲಿ ನಂಬರನ್ನು ಬರಿಬೇಕು. ಅಂಥ ನಂಬರನ್ನು ಇಲ್ಲಿ, ಅಂಥ ಕ್ಯೂ ನಂಬರನ್ನು ಚೂಸ್ ಮಾಡ್ಬೇಕು ನಾವಿಲ್ಲಿ. ಆಯ್ತು? ಅದು ಕಾಮನ್ ಸೆನ್ಸ್. ಈಗ ಇಲ್ಲಿಗೆ ಸ್ಟಾಪ್ ಮಾಡಲ್ಲ ನಾನು. ನಾನೇ ಮಾಡ್ತೀನಿ, ಐ ಗೋ ಫರ್ದರ್ ಅಗೇನ್. ಐ ಟೇಕ್ 42 and 35. ಇದೇನಿದಪ್ಪ ಇದು? ಎ. ಇದೇನಪ್ಪ ಇದು? ಬಿ. ಇದು ಕ್ಯೂ. ಇದೇನಿದು? ಆರ್. ರಿಮೈಂಡರ್ ಆರ್. ಆಯ್ತು ಸರ್. ಈಗ ನಾನೇ ಮಾಡ್ತೀನಿ, ಐ ಟೇಕ್ ಬಿ ಅಂಡ್ ಆರ್ ಅಗೇನ್ ಇಯರ್. ವಾಟ್ ಆರ್ ದೋಸ್? 42 35 ಅಲ್ವಾ? 42 35. ನಾನು ಇದಕ್ಕೆ ಮತ್ತೆ ಯೂಕ್ಲಿಡಿಯನ್ ಡಿವಿಷನ್ ಲೆಮ್ಮ ಹಾಕ್ತೀನಿ. ಮತ್ತೆ ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮ ಮತ್ತೆ ಇದಕ್ಕೆ ಅಪ್ಲೈ ಮಾಡ್ತೀನಿ. ಏನಾಗುತ್ತೆ ಅವಾಗ?
42 ಏನು ಬರಿಬೋದಪ್ಪ ನಾನು 42. 35 ಒಂದು ಸರಿ ಬರೆದು 7 ಕೂಡ್ಸರಿ ಬರುತ್ತೇನಪ್ಪ 42 ಬರುತ್ತೆ. Can you get 42 like this? Yes, we can get. ನಾವು ಇದೇನಾಗುತ್ತೆ ಎ ಬಿ ಕ್ಯೂ ಪ್ಲಸ್ ಆರ್ ನೋಡಿ ರಿಮೈಂಡರ್ ಈಸ್ ಲೆಸ್ ದ್ಯಾನ್ ದ ಡಿವಿಜರ್ ಬರಿಬೋದಾ? ಮತ್ತೆ ಮಾಡ್ತೀನಿ 35 ಡಿವಿಜರ್ ದ ಪ್ರೆಸೆಂಟ್ ಡಿವಿಜರ್ ಅಂಡ್ ದ ಪ್ರೆಸೆಂಟ್ ರಿಮೈಂಡರ್ ಅವೆರಡು ತಗೋತೀನಿ ನಾನು. 35 7 ಹೆಂಗೆ ಬರಿಬಲ್ಲೆ 5 35 0 ರಿಮೈಂಡರ್ 0 ಇಸ್ ದ ರಿಮೈಂಡರ್ ಬರಿಬೋದಾ? Therefore, how can I write? Say 35 equals to 7 into 5 plus 0. A, B, Q plus R. Now, in this process, I got remainder 0. Now, I need to stop here. My process ends now. Therefore, in the last process of getting 0 as the remainder, what is the last divisor? 7 is the last divisor. Therefore, this 7 becomes the HCF of those two numbers 455 and 42. And 42. Therefore, by going through series of steps, ನೋಡಿ ಇದು series of steps, well defined steps, we call it what? We call that as what? Algorithm. Lemma. Each step is a lemma here. Each step is a lemma, and over all steps make it as a process. Make it as a process known as algorithm. Therefore, here we applied EDA to find out the HCF of two numbers 455 and 42. ಏನು ಮಾಡಬೇಕು 455 ಲೆಮ್ಮ ರೂಪದಲ್ಲಿ ಲೆಮ್ಮ ಅಪ್ಲೈ ಮಾಡಿ ಈ ಕ್ಯೂ ಮತ್ತು ಆರ್ ಅನ್ನ ರೂಪದಲ್ಲಿ ಬಳಸ್ಕೊಂಡು ಬರೆದೆ. ಇ ಮತ್ತು ಬಿ ಮತ್ತು ಆರ್ ಅನ್ನ ಮತ್ತೆ ಅದಕ್ಕೆ ಲೆಮ್ಮ ಅಪ್ಲೈ ಮಾಡಿದೆ. ಬಂದಿರತಕ್ಕಂಥ ಮತ್ತೆ ಬಿ ಆರ್ ದ ನ್ಯೂ ರಿಮೈಂಡರ್ ಅಂಡ್ ದ ನ್ಯೂ ಡಿವಿಜರ್ ಅದಕ್ಕೆ ಮತ್ತೆ ಲೆಮ್ಮ ಅಪ್ಲೈ ಮಾಡಿದೆ. ಅಟ್ ಲಾಸ್ಟ್ ಸಮ್ವೇರ್ ಇನ್ ದ ಪ್ರೊಸೆಸ್ ಐ ಶುಡ್ ಗೆಟ್ ದ ರಿಮೈಂಡರ್ ಆಸ್ 0. Now the process is completed. The last divisor becomes the HCF of those two numbers. ಇದು ಕರೆಕ್ಟ್ ತಪ್ಪು ಅಂತ ಹೆಂಗೆ ಗೊತ್ತಾಗುತ್ತೆ? ಲೆಟ್ಸ್ ಚೆಕ್ ಹಿಯರ್. ಹೆಂಗಪ್ಪ 455 ಫ್ಯಾಕ್ಟರ್ಸ್ ಏನಪ್ಪ? ಹೆಂಗೆ ಬರ್ತೀವಿ 455 ಫ್ಯಾಕ್ಟರ್ಸನ್ನು? ಫಸ್ಟ್ 1ರಿಂದ 1 455 ನೆಕ್ಸ್ಟ್ 2ರಿಂದ ಹೋಗುತ್ತೆ, 2ರಿಂದ ಹೋಗಲ್ಲ, 3ರಿಂದ 3 1 3 1 3 15 5 ಉಳಿತು ಹೋಗಲ್ಲ 3ರಿಂದ. ನೆಕ್ಸ್ಟ್ 4ರಿಂದ ಮಾಡಬಾರ್ದು. ವೆನ್ ಯು ಫೈಂಡ್ ದ ಫ್ಯಾಕ್ಟರ್ಸ್ ವಿ ಹ್ಯಾವ್ ಟು ಗೋ ಥ್ರೂ ಪ್ರೈಮ್ ನಂಬರ್ಸ್. 4ರಿಂದ ಮಾಡೋಂಗಿಲ್ಲ, 4ರಿಂದ ಹೋಗೋದಿಲ್ಲ, ಅದು 4ರಿಂದ ಮಾಡೋಂಗಿಲ್ಲ. ನೆಕ್ಸ್ಟ್ ಏನು ಮಾಡ್ತೀರಿ 5ರಿಂದ ಮಾಡಬೇಕು. 5 ಮತ್ತು 45 5 1 5 ಹೋಗುತ್ತೆ. ಈಗ ನೋಡಪ್ಪ 6 ಮಾಡೋಂಗಿಲ್ಲ, ಇಟ್ಸ್ ಇವೆನ್ ನಂಬರು, ಇಟ್ಸ್ ದ ಕಾಂಪೋಸಿಟ್ ನಂಬರು. ವಿ ಹ್ಯಾವ್ ಟು ಗೋ ಥ್ರೂ ಪ್ರೈಮ್ ನಂಬರು. 7 ತಗೋಬೇಕೀಗ. 7 13 91 ಮುಗೀತು ಪ್ರೊಸೆಸ್. ಅಥವಾ 13 13 ಬಿಟ್ಟರೆ ನಡೀತದೆ, ಬರೆದು ನಡೀತದೆ, ಬಿಟ್ಟರೆ ನಡೆಯುತ್ತೆ. ಈಗ ನೋಡಪ್ಪ 1573 ಅಂದ್ರೆ 455 ಈಗ ಬರ್ತೀನಿ. 455 1 ಇಂಟು 5 ಇಂಟು 7 ಇಂಟು 13 ಬರಿಬೋದು. ಚೆಕ್ ಮಾಡಬೇಕಾದ್ರೆ 1 5 5 5 35 35 13 455 ಬರುತ್ತೆ. ಸೊ 1 5 7 13 ಆರ್ ದ ಫ್ಯಾಕ್ಟರ್ಸ್ ಆಫ್ 455. ಆರ್ ದಿ ಫ್ಯಾಕ್ಟರ್ಸ್ ಆಫ್ 455. ಈಗ 42 ಬರಿತೀನಪ್ಪ. 42 1ರಿಂದ ಸ್ಟಾರ್ಟ್ ಮಾಡಿದೆ, ಮಾಡೋಂಗಿಲ್ಲ, ಬಿಕಾಸ್ ಇಟ್ಸ್ ನೀದರ್ ಕಾಂಪೋಸಿಟ್ ನಾರ್ ಪ್ರೈಮ್. ಸುಮ್ಮನೆ ಬರೆ ಅಂತ ಬರದೆ. ಈಗ ಡೈರೆಕ್ಟ್ 2ರಿಂದ ಸ್ಟಾರ್ಟ್ ಮಾಡ್ಬೋದು ನಾವು. ಏನಾಗುತ್ತೆ ಅವಾಗ? ಇಲ್ಲಿ 1 42 42 ಬಟ್ ನಡೆಯುತ್ತೆ, ಬರೆದು ನಡೆಯುತ್ತೆ. 2 21 3 ಮಾಡ್ಬೋದಾ? 3 ಇಸ್ ಎ ಪ್ರೈಮ್ ನಂಬರ್. ದೇರ್ಫೋರ್ ವಿ ಕ್ಯಾನ್ ಯೂಸ್ 3 ಆಸ್ ಡಿವಿಜರ್ ಇಯರ್. ದೇರ್ಫೋರ್ 3 7 21 3 7 21. ನಾವು ಏನಾಗುತ್ತೆ ಈಗ 42 ಬರಿಬೋದು ನಾನು. ಐ ಕ್ಯಾನ್ ರೈಟ್ 42 ಆಸ್ 1 ಇಂಟು 2 ಇಂಟು 3 ಇಂಟು 7. ದೇರ್ಫೋರ್ 1 ಇಂಟು 2 ಇಂಟು 3 ಇಂಟು 7 ಕಾಣಿಸುತ್ತಲ್ಲಿ. 1 ಇಂಟು 2 ಇಂಟು 3 ಇಂಟು 7. ಈಗ ನೋಡಿ ಚಿಲ್ಡ್ರನ್, these are all the factors of 42. These are all the factors of 455. Let's consider the factors which are common in both sides. ಎರಡರಲ್ಲಿರಬೇಕು. 1 ಆಯ್ತಾ? ಆಯ್ತು, ಬಿಟ್ಟಾಕದ್ನ. ಎಕ್ಸೆಪ್ಟ್ 1. 5 1 ತಗೋ, ಇರಲಿ, ತೊಗೊಂಡ್ರೆ ತಗೋ, ಬಿಟ್ಟರು ಬಿಡು. 5 ಆಯ್ತಾ? ಇಲ್ಲ. 7 ಆಯ್ತಾ? ಐತಿ. 13 ಆಯ್ತಾ? ಇಲ್ಲ. Therefore 7 is common here. 1 is also common here. Out of 1 and 7, which is the highest one? 7. Therefore 7 becomes HCF of
455 and 42. Therefore, the lemma provides the same HCF, that is EDA provides the same HCF that we find out or found out by using factorization method. Therefore, this algorithm is true. It is true. True to the core. Now, yes, ಇಷ್ಟಲ್ಲ ಯಾಕೆ ಲೆಮ್ಮ ಗಿಮ್ಮ EDA ಯಾಕೆ ಬಳಸ್ಬೇಕಿದ್ನ ಡೈರೆಕ್ಟಾಗಿ HCF ಅನ್ನು ಕಂಡುಹಿಡಿಯೋದಕ್ಕೋಸ್ಕರ ನಾವು ಚಿಕ್ಕ ವಯಸ್ಸಿಂದ ಮಾಡ್ಕೊತ ಬಂದಿದ್ದೀವಿ. ಏನಪ್ಪ ಅದು? ಅದೇ ಪ್ರೊಸೆಸ್ ಗೊತ್ತಲ್ಲಪ್ಪ ನಮಗೆ. ಏನು ಪ್ರೊಸೆಸ್ಸು? 455 ಈ ಕಡೆ ಬರ್ಕೊತೀನಿ, ಒಂದು ಮಧ್ಯಕ್ಕೆ ಒಂದು ಲೈನ್ ಹಾಕ್ಕಂತೀನಿ, 42 ಇಲ್ಲೊಂದು ಲೈನ್ ಹಾಕ್ಯಂತೀನಿ, ಇಲ್ಲೊಂದು ಲೈನ್ ಹೊಡಿತೀನಿ, ಹೌದಾ? ಹೀಗೆ ಮಾಡ್ತೀನಿ. 42 ಹತ್ತಲೇ 420 ಬರಿತೀನಿ, 35 ಬಂತು. 35 ಒಂದಲೇ 35, 7 ಬಂತು ರಿಮೈಂಡರು. 7 5ಲೇ 35, ಲಾಸ್ಟ್ ರಿಮೈಂಡರ್ 0 ಬಂತು. ಸೊ 7 ಈಸ್ ಮೈ ಲಾಸ್ಟ್ ಡಿವಿಜರ್ ಇನ್ ದಿಸ್ ಪ್ರೊಸೆಸ್. ದೇರ್ಫೋರ್ 7 ಈಸ್ ದಿ HCF ಅಂತ ಬರೀತೀನಿ ಸರ್. ಎಷ್ಟು ಈಸಿ ಆಯ್ತಲ್ವಾ? ಇದನ್ಯಾಕೆಲ್ಲ ಬರೀಬೇಕು ಅಂತ ಕೇಳ್ಬೋದು ನೀವು. ಎಸ್, ಅಫ್ಕೋರ್ಸ್ ಇಟ್ ಈಸ್ ಈಸಿಯರ್. ಬಟ್ ಇದು ಪ್ರೊಸೆಸ್ಸನ್ನು ಈ ಪ್ರೊಸೆಸ್ ಮಾತ್ರ ನಮಗೆ ಗೊತ್ತು. ಇದುವರೆಗೆ ಗೊತ್ತಿದ್ದಿಲ್ಲ ನಮಗೆ, ಹೌದಾ? ಅಂದರೆ ಅಂತ ಅರ್ಥ, ಇಲ್ಲೇ ಮಾಡಿದೆ ನೀನು 42 ಹತ್ತಲೇ 420 ಪ್ಲಸ್ ರಿಮೈಂಡರ್ 35. 42 ಹತ್ತಲೇ 420 ಪ್ಲಸ್ ರಿಮೈಂಡರ್ 35. ಇಂಡೈರೆಕ್ಟ್ಲಿ ಯು ಆರ್ ಯೂಸಿಂಗ್ ಲೆಮಾ. ಇನ್ ದಿಸ್ ಪ್ರೊಸೆಸ್ ಯು ಆರ್ ಇಂಡೈರೆಕ್ಟ್ಲಿ ಯೂಸಿಂಗ್ ಲೆಮಾ, EDL, ಹೌದಾ? ಹಾಗಾಗಿ ದ ಮೇನ್ ಬೇಸಿಸ್ ಇಲ್ಲಿ ನೋಡಪ್ಪ, 35 ಒಂದಲೇ 35, 7 ಉಳಿತು. ನಾನೇನು ಮಾಡ್ತೀನಿ? 35 ಒಂದಲೇ 35 ಪ್ಲಸ್ 7 ಗಿವ್ಸ್ ರೈಸ್ ಟು 42. 35 ಒಂದಲೇ 35 ಪ್ಲಸ್ 7 ಗಿವ್ಸ್ ರೈಸ್ ಟು 42. 35 only 35 plus 7 gives rise to 42. Again here in this step you are using what? This lemma. In this step, this lemma. Therefore, all these steps are having a background, a theory behind them. This theory, this EDL, this algorithm is the main basis or the backdrop theory for this process. ಇದುವರೆಗೆ ಇದು ಗೊತ್ತಿದ್ದಿಲ್ಲ, ಈಗ ಗೊತ್ತಾಯ್ತು ಅಷ್ಟೇ. ಸೊ ಈ ಒಂದು ಪ್ರೊಸೆಸ್ಗೆ, ಈ ಒಂದು ಲಾಂಗ್ ಡಿವಿಷನ್ ಪ್ರೊಸೆಸ್ಗೆ ಇದೇ ಥಿಯರಿ ನಮ್ಮದು. ಬೇಸಿಸ್ ಯಾವುದು? ಇದೇ ಬೇಸಿಸ್, ರೈಟ್? ಸೊ ನಾವು ದಿಸ್ ಇಸ್ ಹೌ ವಿ ನೀಡ್ ಟು ಫೈಂಡ್ ಔಟ್ HCF ಯೂಸಿಂಗ್ ಆಲ್ಗಾರಿದಮ್. ಹಾಗಾದರೆ ಆಲ್ಗಾರಿದಮನ್ನು ಈ ಸ್ಟೇಟ್ಮೆಂಟಾಗಿ ಹೆಂಗೆ ಬರೀದಪ್ಪ? ಹೌ ಟು ಸ್ಟೇಟ್ ಕ್ಲಿಯರ್ಲಿ ಯೂಕ್ಲಿಡ್ಸ್ ಡಿವಿಷನ್ ಆಲ್ಗಾರಿದಮ್ ಕೇಳ್ತಾರೆ. ಸ್ಟೇಟ್ EDA ಯೂಕ್ಲಿಡ್ಸ್ ಡಿವಿಷನ್ ಆಲ್ಗಾರಿದಮ್ 2 ಮಾರ್ಕ್ಸಿಗೆ ಕರೀತಾರೆ ಅಥವಾ ಕೇಳ್ತಾರೆ, ರೈಟ್? ಕ್ವಶನ್, ಡೈರೆಕ್ಟ್ ಕ್ವಶನ್ 2 ಮಾರ್ಕ್ಸಿಗೆ. ಇಸ್ ದ ಬೋರ್ಡ್ ಕ್ಲಿಯರ್? ಯಾ. ಏನಪ್ಪ? ಸ್ಟೇಟ್ ಕ್ಲಿಯರ್ಲಿ ಯೂಕ್ಲಿಡ್ಸ್ ಡಿವಿಷನ್ ಆಲ್ಗಾರಿದಮ್. ಹೆಂಗೆ ಬರ್ತೀನಿ? ಟು ಫೈಂಡ್ ದಿ HCF, ನೋಡಿ ಬರೆಯಕ್ಕೆ ಹಚ್ಚಿದ್ದೀನಿ, ಸ್ಟೇಟ್ಮೆಂಟ್ ಬರೆಯಕ್ಕೆ ಹಚ್ಚಿದ್ದೀನಿ. ಟು ಫೈಂಡ್ ದಿ HCF ಆಫ್ ಎನಿ 2 given positive integers, ಅಂದ್ರೇನು? ನ್ಯಾಚುರಲ್ ನಂಬರ್ಸ್ ಸೇ C and D. ಅವೆಲ್ಲನ ಏನು ಕರೆಯೋಣ? C and D such that C should be greater than D, not C should be greater than D. ಅಂದ್ರೇನು? ಒಂದು ನಂಬರ್ ಇನ್ನೊಂದು ನಂಬರ್ಗಿಂತ ದೊಡ್ಡದಿರ್ಬೇಕಂತ ಅರ್ಥ. ಅಷ್ಟೇ ಸಿಂಪಲ್. ಫಾಲೋ ದ ಸ್ಟೆಪ್ಸ್ ಬಿಲೋ, ಕೆಳಗಿರೋ ಸ್ಟೆಪ್ಸನ್ನು ಫಾಲೋ ಮಾಡಿ. ಫಾಲೋ ದಿ ಸ್ಟೆಪ್ಸ್ ಬಿಲೋ, ಇದು ಫಸ್ಟ್ ಲೈನ್. ಸ್ಟೆಪ್ಸ್ ಬಿಲೋ, ರೈಟ್? ಏನಪ್ಪ ಸ್ಟೆಪ್ 1? ಏನು ಬರೀತೀರಿ? ಅಪ್ಲೈ EDL ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮಾ. ಹಿಯರ್ ಐ ಆಮ್ ಗಿವಿಂಗ್ ದ ಸ್ಟೇಟ್ಮೆಂಟ್ ಆಫ್ EDA. ಇದೆಲ್ಲ ಸ್ಟೇಟ್ಮೆಂಟು. ಫಸ್ಟ್ ಸ್ಟೆಪ್ ಏನು? ಅಪ್ಲೈ ದ ಲೆಮ್ಮಾ. ವಾಟ್ ಇಸ್ ದಟ್ ಲೆಮ್ಮಾ? A = BQ + R, ಹೌದಾ? ಅಪ್ಲೈ ದ ಲೆಮ್ಮಾ ಹಿಯರ್. ಅಪ್ಲೈ EDL for C and D. For C and D. Here A and B nothing but what? C and D. We took another numbers here, right? Another symbols.
ಈಗೇನು we have to found we need to find apply EDL for C and D. EDL ಅಪ್ಲೈ ಮಾಡಬೇಕು. ದೆನ್ we will find ಏನು ಮಾಡ್ತೀವಿ ಹೋಲ್ ನಂಬರ್ಸ್, ಒಂದೆರಡು ಹೋಲ್ ನಂಬರ್ ಸಿಗ್ತವೆ. we will find ಹೋಲ್ ನಂಬರ್ಸ್ ಯಾವ್ಯಾವು ಕ್ಯೂ ಅಂಡರ್ ಆರ್, ಅದೇ ಕ್ವೋಷಂಟ್ ರಿಮೈಂಡರ್, ಸಚ್ ದಟ್ ಅಥವಾ ಸ್ಯಾಟಿಸ್ಫೈಯಿಂಗ್, ಏನು ಸ್ಯಾಟಿಸ್ಫೈ ಆಗಬೇಕು, ಇಕ್ವೇಷನ್ ಸ್ಯಾಟಿಸ್ಫೈ ಆಗಬೇಕು, ಏನದು ಅದೇ ಎ ಈಕ್ವಸ್ ಟು ಬಿ ಕ್ಯೂ ಪ್ಲಸ್ ಆರು, ಇಲ್ಲೇನಿದು ಸಿ ಈಕ್ವಸ್ ಟು ಡಿ ಕ್ಯೂ ಪ್ಲಸ್ ಆರ್. ಯಾಕಂದರೆ ಎ ಜಾಗದಲ್ಲಿ ಸಿ ಬಂದತ್ತೆ, ಬಿ ಜಾಗದಲ್ಲಿ ಡಿ ಬಂದತ್ತೆ, ಹಂಗೆ ನಾವು ತೊಗೊಂಡಿದ್ದೀವಿ ಅಲ್ಲಿ ಸ್ಟೇಟ್ಮೆಂಟಲ್ಲಿ. ಸೊ ಎ ಬಿ ತೊಗೊಂಡ್ರೆ ಚೆನ್ನಾಗಿತ್ತಲ್ವ, ಮತ್ತೆ ಯಾಕೆ ಇದನ್ನು ಚೇಂಜ್ ಮಾಡಿದ್ದೀರಿ ಅಂದರೆ ನೀವು ಟೆಕ್ಸ್ಟ್ ಬುಕ್ ಇಟ್ ಈಸ್ ಗಿವನ್ ಆಸ್ ಸಿ ಆ್ಯಂಡ್ ಡಿ ಅಷ್ಟೇ. ಸೊ ಡಿ ಕ್ಯೂ ಪ್ಲಸ್ ಆರ್ ಸಚ್ ದಟ್ ಆರ್ ಶುಡ್ ಬಿ ಲೆಸ್ ದ್ಯಾನ್ ದ ಡಿವಿಜರ್ ಡಿ ಆ್ಯಂಡ್ ಇಟ್ ಕ್ಯಾನ್ ಬಿ ಜೀರೋ ಸಮ್ಟೈಮ್ಸ್, ಇಟ್ ಶುಡ್ ಬಿ ಮೋರ್ ದ್ಯಾನ್ ಜೀರೋ sometimes. So this is the range of remainder. ಗೊತ್ತಿರೋದೆ, ಫಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ ಹೌದಾ. ಡಿ ಕ್ಯೂ ಪ್ಲಸ್ ಆರ್ ಅಂದ್ರೇನು, ಈ ಎಕ್ಸಾಂಪಲ್ ಮಾಡಿದ್ವಿ ನೋಡಪ್ಪ. ನಾವು ಏನು ಎಕ್ಸಾಂಪಲ್ ಮಾಡಿದ್ವಿ, ಲೆಟ್ ಮಿ ಸೇ 455 42 ಸಿ ಅಂಡ್ ಡಿ, ಏನೋ ಸಿ ಅಂಡ್ ಡಿ. ಲೆಟ್ ಮಿ ರೈಟ್ ಇನ್ ಲೆಮಾ ವೈಸ್, ದಟ್ ಈಸ್ 455 equals to 40 into 10 plus some remainder 35. So I found out two whole numbers Q and R, Q and R. ಅದೇ ಸ್ಟೆಪ್ಪಲ್ಲಿ, ಈ ಸ್ಟೆಪ್ನ ಮೀನಿಂಗ್ ಏನು, ಅದೇ ಮೀನಿಂಗು. ಲೆಮ್ಮ ರೂಪದಲ್ಲಿ ಬರೀರಪ್ಪ ಎರಡು ನಂಬರನ್ನು ಅಂತ ಹೇಳ್ದಂಗೆ. ಈಗ ಸಪೋಸ್ ಇಫ್ ರಿಮೈಂಡರ್, ಇಲ್ಲಿ ರಿಮೈಂಡರ್ 35 ಬಂತು, ಪ್ರೊಸೆಸ್ ಕಂಟಿನ್ಯೂ ಆಗುತ್ತೆ. ಸಪೋಸ್ ಈ ನಂಬರ್ ತಗೊಂಡಪ್ಪ 10 ಮತ್ತು 2 ತಗೊಂಡಪ್ಪ, ವಾಟ್ ಇಫ್ ಮೈ ಸಿ ಅಂಡ್ ಡಿ ಆರ್ 10 and 2? ಏನು ಬರೀತೀನಪ್ಪ 10 and 2 ಅನ್ನ, 10 equals to 2 into 5 plus 0. If I found out two whole numbers Q and R, 5 and 0, right? Remainder 0 is less than divisor 2, ಕರೆಕ್ಟ್ ಬರ್ದೀನಿ. ಈಗ ನೋಡಿ ರಿಮೈಂಡರ್ 0 ಬಂದ್ಬಿಡ್ತು, ಹಾಗಾದ್ರೆ ಎಚ್ ಎಫ್ ಯಾವ್ದಪ್ಪ ಇದರಲ್ಲಿ, 2 is the ಎಚ್ ಎಫ್ ಆಫ್ 10, 2. ರಿಮೈಂಡರ್ 0 ಫಸ್ಟ್ ಸ್ಟೆಪ್ಪಲ್ಲೇ ಬಂದರೆ the 2, the small number will become the ಎಚ್ ಎಫ್ ಆಫ್ those two numbers. ಹಾಗಾಗಿ the second step ಏನು, if remainder if remainder equals to 0 ಆದರೆ ಏನಾಗುತ್ತೆ, ದಟ್ ಡಿ ಇಟ್ ಸೆಲ್ಫ್, ದಟ್ ಈಸ್ ಫಸ್ಟ್ ಡಿವಿಜರ್ 2 ಹೌದಾ, ಡಿ ಇಟ್ ಸೆಲ್ಫ್, ಡಿ ಈಸ್ ದಿ ಎಚ್ ಸಿ ಎಫ್ ಆಫ್ ಸಿ ಅಂಡ್ ಡಿ. ಸಿ ಅಂಡ್ ಡಿ ಫಸ್ಟ್ ಸ್ಟೆಪ್ಪಲ್ಲೇ ಬಂದರೆ ಡಿನೇ ಎಚ್ ಸಿ ಎಫ್ ಆಗಿರುತ್ತೆ. ಇಫ್ ರಿಮೈಂಡರ್ ಈಸ್ ನಾಟ್ ಈಕ್ವಲ್ಸ್ ಟು 0, ರಿಮೈಂಡರ್ 0 ಆಗಲಿಲ್ಲಪ್ಪ, ಇಲ್ಲಿ ನೋಡಿ ಇಲ್ಲಿ 0 ಆಗಿಲ್ಲ, ಇಲ್ಲಿ ಹೌದಾ, 0 ಆಗಿಲ್ಲ ಅಂದರೆ ಏನು ಮಾಡ್ತೀರ ಅವಾಗ, ಮತ್ತೆ ತೊಗೊತೀರಿ, ಏನೇನು ತೊಗೊತೀರಿ, ಇದೇನಿದು ಸಿ, ಇದು ಡಿ, ಇದು ಕ್ಯೂ, ಇದು ಆರ್, ಇದೇನಿದು ಆರ್. ಏನಾಗುತ್ತೆ, ರಿಮೈಂಡರ್ 0 ಆಗಿಲ್ಲ. ಸೊ ಐ ಟೇಕ್ ಡಿ ಆ್ಯಂಡ್ ಆರ್ ಫಾರ್ ದ ನೆಕ್ಸ್ಟ್ ಪ್ರೊಸೆಸ್. ಮುಂಚೆ ಎಕ್ಸಾಂಪಲ್ ಹೇಳಿದ್ದೆ ನಾನು ಹೆಂಗಂತಂದೋದಾ, ಅದೇ ಥರ ಈಗ ಮಾಡ್ತೀನಿ. ಡಿ ಆ್ಯಂಡ್ ಆರ್ ಅನ್ನು ಅವುಗಳಿಗೆ ಲೆಮ ಅಪ್ಲೈ ಮಾಡ್ತೀನಿ. ದೇರ್ಫೋರ್ ಅಪ್ಲೈ ಲೆಮ, ದಟ್ ಈಸ್ ಇ ಡಿ ಎಲ್ for D and R, for D and R if the R is not 0, for D and R, ರೈಟ್. ಈ ಥರ ಮಾಡ್ಕೊಂತ ಹೋಗ್ತೇನೆ. ಈಗ ಏನು ಮಾಡಪ್ಪ, ಡಿ ಅಂಡ್ ಆರ್ ಅಂದರೆ 42 35ಗೆ ಅಪ್ಲೈ ಮಾಡಬೇಕು. ಡಿ ಅಂಡ್ ಆರ್ಗೆ 42 ಏನು ಬರ್ತೀನಿ, 35 ಇಂಟು 1 ಪ್ಲಸ್ 7 ಪ್ಲಸ್ 7 ಬರ್ದಾ. ಇಲ್ಲಿ ಪ್ರೊಸೆಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಯಾಕಂದ್ರೆ ರಿಮೈಂಡರ್ 0 ಬಂದಿಲ್ಲ. If the remainder is not 0, we have to continue the process. Therefore, continue the process until remainder is 0. Until remainder R becomes 0. R becomes 0. The divisor in the last process, ಲಾಸ್ಟ್ ಸ್ಟೆಪ್ಪಲ್ಲಿ ಡಿವಿಜರ್ ಇರುತ್ತಲ್ವ, ಯಾವ್ದು ಭಾಗ ಮಾಡುತ್ತಲ್ವ, ಡಿವಿಜರ್ ಇನ್ ದ ಸ್ಟೆಪ್, ಇನ್ ದಟ್ ಲಾಸ್ಟ್ ಸ್ಟೆಪ್ ವಿಲ್ ಬಿ, ಇನ್ ದಟ್ ಲಾಸ್ಟ್ ಸ್ಟೆಪ್ ಈಸ್ ದಿ ಎಚ್ ಸಿ ಎಫ್ ಆಫ್, ಏನೋ ಕಾಣುತ್ತಾ, ಓಕೆ, ಈಸ್ ದಿ ಎಚ್ ಸಿ ಎಫ್ ಆಫ್ ಸಿ ಅಂಡ್ ಡಿ. ಸಿ ಆ್ಯಂಡ್ ಡಿ ನೋಡಪ್ಪ, ಕ್ಲಿಯರಾಗಿ ಎಕ್ಸಾಂಪಲ್ ಮುಖಾಂತರ ಸ್ಟೇಟ್ಮೆಂಟನ್ನು ಅರ್ಥ ಮಾಡಿಸಿದ್ದೇನೆ. ಏನೋ ಅಪ್ಲೈ ಇ ಡಿ ಎಲ್ ಫಾರ್ ದ ಸಿ ಅಂಡ್ ಡಿ, ಕೊಟ್ಟಿರ್ತಕ್ಕಂಥ 2 ನಂಬರ್ಗೆ ಅಪ್ಲೈ ಇ ಡಿ ಎಲ್ ಲೆಮ್ಮ ಅಪ್ಲೈ ಮಾಡಬೇಕು. ಲೆಮ್ಮ ಅಪ್ಲೈ ಮಾಡಿದಾಗ ಏನು ಸಿಗುತ್ತೆ, 2 ನಂಬರ್ ಸಿಗ್ತವೆ, ಹೋಲ್ ನಂಬರ್ಸು.
ಕ್ಯೂ ಅಂಡ್ ಆರ್ ಕೋಶೆಂಟು ಮತ್ತು ರಿಮೈಂಡರು. ಅವಾಗ ಏನಾಗುತ್ತೆ, ಸಿ ಮತ್ತು ಡಿ ಸಿ ಈಕ್ವಲ್ಸ್ ಟು ಡಿ ಕ್ಯೂ ಪ್ಲಸ್ ಆರ್ ಆಗುತ್ತೆ. ರಿಮೈಂಡರ್ ರೇಂಜ್ ಏನು, ಡಿವಿಜರ್ಗೇನೋ ಕಡಿಮೆ ಇರಬೇಕು, 0ಗಿಂತ ಜಾಸ್ತಿ ಇರುತ್ತೆ ಮತ್ತು ಸಮ್ಟೈಮ್ಸ್ ಈಕ್ವಲ್ ಆಗಿರುತ್ತೆ. ಸೊ ದಟ್ಸ್ ದ ರೇಂಜ್ ಆಫ್ ರಿಮೈಂಡರ್. ಈಗ ಸಮ್ಟೈಮ್ಸ್ ಇಫ್ ದ ಆರ್ ಇಸ್ ನಾಟ್ ಈಕ್ವಲ್, ಇಫ್ ದ ಆರ್ ಬಿಕಮ್ಸ್ ಈಕ್ವಲ್ ಟು 0 ಇಟ್ ಸೆಲ್ಫ್ ಓನ್ಲಿ, ಇನ್ ದ ಫಸ್ಟ್ ಸ್ಟೆಪ್ ಓನ್ಲಿ, ಡಿ ಇಟ್ ಸೆಲ್ಫ್ ಇಸ್ ದ HCF ಆಫ್ ಸಿ ಅಂಡ್ ಡಿ. If the remainder is not 0, continue the process for the divisor and the remainder. Apply ಮಾಡ್ತೀನಿ, applies EDL for D and R. ಇಲ್ಲಿ 0 ಬಂತ, ಅವಾಗ ಈ ಡಿವಿಜರ್ ಏನಾಗುತ್ತೆ, ವಾಟ್ಸಟ್ ಇದೇನಾಗುತ್ತೆ, HCF ಆಗುತ್ತೆ. ಹಂಗಾಗಿ ಅಗೇನ್ ಮತ್ತೆ ಪ್ರೊಸೆಸ್ ಕಂಟಿನ್ಯೂ ಮಾಡಬೇಕು. ರಿಮೈಂಡರ್ 0 ಬಂದಿಲ್ಲ ಅಂದರೆ ಕಂಟಿನ್ಯೂ ದ ಪ್ರೊಸೆಸ್ ಅಂಟಿಲ್ ರಿಮೈಂಡರ್ R becomes 0. The last divisor in the last step. ಆ ಲಾಸ್ಟ್ ಸ್ಟೆಪ್ಪಲ್ಲಿ ಡಿವಿಜರ್ ಇರುತ್ತಲ್ವಾ, ಡಿವಿಜರು, ಆ ಡಿವಿಜರು is the HCF of the given two numbers, that is positive integers, that is natural numbers C and D. ಸೊ ಇದು ಸ್ಟೇಟ್ಮೆಂಟು 2 ಮಾರ್ಕ್ಸಿಗೆ ಕೇಳ್ತಾರೆ ಎಕ್ಸಾಮ್ಗೆ, ರೈಟ್. ನಾನು ಮುಂದಕ್ಕೆ ಹೋಗ್ತೀನಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ಏನಪ್ಪ, ಸೊ ಐ ಟೇಕ್ EDL. ಇನ್ನೊಂದು ಎಕ್ಸಾಂಪಲ್ಲು ಏನು ತೊಗೊತೀನಿ, ಹಾಂ, ಬೈ ಯೂಸಿಂಗ್ EDL ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾನೆ. ಏನಂತ ಎಕ್ಸಾಂಪಲ್ ಅದು, ಹಾಂ, ಯೂಸಿಂಗ್ EDA ಫೈಂಡ್ ದ HCF ಆಫ್ 4052 12576. 4052 12576 ಏನೋ 4052 12576. Using EDA, using Euclid's division algorithm, find the HCF of the two positive integers 4052 12576. ಇವೆರಡು ನಂಬರ್ ಕೊಟ್ಟಿದ್ದಾರೆ. ದೊಡ್ಡ ನಂಬರ್ ಮುಂಚೆ ಬರ್ಕೊಂಡ್ಬಿಡ್ತೇನೆ ಕನ್ವೆನ್ಷನ್ಲಿ, ರೈಟ್. ಐ ಟೇಕ್ ದ ಫಸ್ಟ್ ನಂಬರ್ 12 ಅಳಿಸ್ಬಿಟ್ಟೆ, 12576. ಇನ್ನೊಂದೇನು 4052. ಓಕೆ, 4052 ಏನೇವೋ ಎ ಬಿ ಅಥವಾ ಸಿ ಡಿ ಏನೋ ತಗೊಳ್ರಿ, ಎ ಬಿನೋ ಸಿ ಡಿನೋ. ಏನು ಮಾಡ್ಬೇಕು ನಾನೀಗ, ಐ ಡ್ಯೂ ಲೆಮಾ, ದ ಫಸ್ಟ್ ಸ್ಟೆಪ್ ಲೆಮಾ, ದ ಫಸ್ಟ್ ಪ್ರೊಸೆಸ್ ಫಾರ್ ದೀಸ್ 2 ನಂಬರ್ಸ್ ಎ ಆ್ಯಂಡ್ ಬಿ ಅಥವಾ ಸಿ ಆ್ಯಂಡ್ ಡಿ ಯಾವುದೋ ಬರ್ಕೋಬೋದು. ಆ್ಯಸ್ ಪರ್ ಸ್ಟೇಟ್ಮೆಂಟ್ ಐ ಕ್ಯಾನ್ ಟೇಕ್ ಇಟ್ ಆಸ್ ಸಿ ಆ್ಯಂಡ್ ಡಿ ಆ್ಯಸ್ ನೋಟೇಷನ್ಸ್ ಸಿಂಬಲ್ಸಲ್ಲಿ. ಇಲ್ಲ ಈ ಜನರಲ್ ಏನು ಎ ಬಿ ತೊಗೋಬೋದು. ಈಗ ನೋಡಪ್ಪ 12576 ಅನ್ನು ಏನು ಬರಿತೀನಿ ನಾನು, ಏನು ಬರಿಬಲ್ಲೆ, ಇದು ಇಲ್ಲಿ ಬರ್ಕೊಂಡ್ಬಿಡ್ತೀನಿ. ಸೊ 12576 ಅನ್ನು ಏನು ಬರಿಬಲ್ಲೆ, 4052 3 ಪಟ್ಟು ಹಾಕಪ್ಪ, ಎಷ್ಟಾಗುತ್ತೆ, 12000 ಆಗುತ್ತಲ್ವ, 12000 ಮೇಲೆ ಒಂದು 150, 3 ಪಟ್ಟು ಹಾಕು. ಸೊ 3 ಟೈಮ್ಸ್ ಎಷ್ಟಾಗುತ್ತೆ, 3 2 6, 3 15, 3 4 12 ಅಂದರೆ 12156 ಆಯಿತು. ಎಷ್ಟು ಉಳಿತಪ್ಪ ರಿಮೈಂಡರು, 0. ಹೌದಾ, 7 5 ಹೋದರೆ 2, 5 1 4, ಅಲ್ಲಿಗೆ 420 ಉಳಿತು ರಿಮೈಂಡರ್. ಎಷ್ಟು ಉಳಿತು, 420 ಉಳಿತು. 4 ಪಟ್ಟು ಹಾಕಿದ್ರೆ ಜಾಸ್ತಿ ಆಗುತ್ತೆ, 4 4 16,000 ಆಗುತ್ತೆ. 16,000 ನಂಬರೇ ಇಲ್ಲ ಇಲ್ಲಿ, ಹಾಗಾಗಿ 3 ಪಟ್ಟು ತೊಗೋಬೇಕು. ಈಗ ಒಂದು ಸರ್ ಮೆಂಟಲ್ ಕ್ಯಾಲ್ಕುಲೇಷನ್ಸ್ ಮಾಡಬೇಕು ನಾವು ಮೆಂಟಲ್ಲಿ, ರೈಟ್. ಈಗ ಎ ಬಿ ಕ್ಯೂ ಆರ್ is our remainder 0? No. Therefore, what we have to do? I have to take, or I have to continue the process for which and which? For the divisor and the for remainder. And ಯಾವ್ಯಾವು 4052 ಮತ್ತು 420 ಮಾಡಬೇಕು ನಾನು. 4052 ನಾನು 420ನ ಎಷ್ಟು ಸರಿ ಮಾಡ್ಬೋದು, 10 ಸರಿ ಮಾಡಿದ್ರೆ ಎಷ್ಟಾಗುತ್ತಪ್ಪ, 4020 4200 ಆಗುತ್ತೆ, ಜಾಸ್ತಿ ಆಗ್ಬಿಡುತ್ತೆ. ಹಾಗಾಗಿ 9 ಸರಿ ಮಾಡ್ತೀನಿ. ಏನಾಗುತ್ತೆ ಅಲ್ಲಿಗೆ, 18 9 36, 3680 ಆಯಿತು. 3680 ಆಯಿತು. ಇಲ್ಲಿ ಎಷ್ಟು ಉಳಿತಪ್ಪ, ಇಲ್ಲಿ 320 4000 ಆಗುತ್ತೆ. 320 ಹಾಕಿದ್ರೆ 4000 ಆಗುತ್ತೆ, ಪ್ಲಸ್ ಒಂದು 52 ಎಷ್ಟಾಯಿತು, 372 ಆಯಿತು. ಹೌದಲ್ವಾ, 372 ತರಟೆ ಮಾಡಿನ 9 2 18 1 37 ಅಲ್ವಾ, ಸಾರಿ 9 2 18 1 9 36 1 37. ಸೊ 3780 ಅಂದ್ರೆ ಇಲ್ಲಿ ಎಷ್ಟು ಉಳಿತಪ್ಪ, 220 ಹಾಕಿದರೆ 4000 ಆಯಿತು. ಇನ್ನೊಂದು 52 ಎಷ್ಟಾಯ್ತು ಅಲ್ಲಿಗೆ, 220 ಪ್ಲಸ್ 52 272 ಆಯಿತು. ಸೊ ವಾಟ್ ಈಸ್ ದ ರಿಮೈಂಡರ್, 272. ಚೆಕ್ ಮಾಡ್ಬೇಕು ನೀವು ಕೂಡ. ಸೊ 220 ಪ್ಲಸ್ 52 272.
ಹೀಗೆ ಮಾಡ್ತೀನಿ ನಾನು. ಇದು ರಿಮೈಂಡರ್ 0 ಸಾರಿ ಎಷ್ಟು 9 ಟೈಮ್ಸ್ ಪ್ಲಸ್ 272. ಇದು ರಿಮೈಂಡರ್ 0 ನೋ. ಅಗೇನ್ ಕಂಟಿನ್ಯೂ ದ ಪ್ರೊಸೆಸ್, ದಟ್ ಈಸ್ ಅಪ್ಲೈಯಿಂಗ್ ಲೆಮ್ಮಾ. ಇದು ಫಸ್ಟ್ ಸ್ಟೆಪ್ ಏನು, ಅಪ್ಲೈಯಿಂಗ್ ಲೆಮ್ಮಾ ಫಾರ್ ದಿಸ್ ಅಂಡ್ ದಟ್. ಸೆಕೆಂಡ್ ಸ್ಟೆಪ್ ಏನು, ಅಪ್ಲೈಯಿಂಗ್ ದ ಲೆಮ್ಮಾ ಫಾರ್ 4052 and 420. ಥರ್ಡ್ ಏನು, ಅಗೇನ್ ಕಂಟಿನ್ಯೂಯಿಂಗ್ ದ ಸೇಮ್ ಪ್ರೊಸೆಸ್, continuing the same process, that is what, applying lemma for this 420 and 272. for 420 and 272 ಮಾಡಬೇಕು. ಎಷ್ಟು ಸರಿ ಬರಿಬೋದಪ್ಪ, 2 ಸರಿ ಹಾಕಿದ್ರೆ 540 ಆಗುತ್ತೆ ನೋಡಿ. 272 5 ಸರಿ 2 ಸರಿ ಹಾಕಿದ್ರೆ 544 ಆಗುತ್ತೆ. ಹಾಗಾಗಿ ಜಾಸ್ತಿ ಆಗಿಬಿಡುತ್ತೆ. ಒಂದು ಸರಿ ಬರಿತೀನಿ ಅಷ್ಟೇ ನಾನು. ರಿಮೈಂಡರ್ ಎಷ್ಟು ಉಳಿತಪ್ಪ, ಇಲ್ಲಿ 28 300ಕ್ಕೆ 28 ಇದೆ, ಪ್ಲಸ್ 100ಕ್ಕೂ 400 ಆಯಿತು. ಅಲ್ಲಿ 128 ಪ್ಲಸ್ ಒಂದು 20 ಎಷ್ಟಾಯ್ತು, 148 ಉಳಿತು ರಿಮೈಂಡರು. ಮೆಂಟಲಿ ಕ್ಯಾಲ್ಕುಲೇಷನ್ಸ್. ಈಗೇನಾಯ್ತು ಇಲ್ಲಿ, ಈಸ್ ಅವರ್ ರಿಮೈಂಡರ್ 0 ನೋ, 0ನಾ ಇಲ್ಲ, ಕರೆಕ್ಟ್ ಬರ್ದಿನ ಇಲ್ಲಿ 148 8 7 10 1 11 12 ಕರೆಕ್ಟ್ ಇದೆ, ರೈಟ್. ಸೊ ಹೀಗೆ ಮಾಡ್ಬೇಕು ನಾನು. 272 ಮತ್ತು 148 ಮಾಡಬೇಕು. 272 148 ನೋಡಪ್ಪ. ಈಗ 2 ಸರಿ ಎಷ್ಟು ಬರುತ್ತೆ ನೋಡು, ಹತ್ತತ್ರ 296 ಬರುತ್ತೆ. ತಪ್ಪಾಗ್ಬಿಡುತ್ತೆ, ಜಾಸ್ತಿ ಆಗುತ್ತೆ. ಸೊ ಒಂದು ಸರಿ ಹಾಕಬೇಕು. ರಿಮೈಂಡರ್ ಎಷ್ಟು ಬರುತ್ತೆ, 52 54 1 70 ಎಷ್ಟು 124. ನೋಡಿ ಮೆಂಟಲಿ ಮಾಡಬೇಕು. 124 ಆಯಿತು. ಈಗ ಬಂತ ರಿಮೈಂಡರ್ ನಮಗೆ ಇಲ್ಲಿ 0 ನೋ, ವಿ ಹ್ಯಾವ್ ಟು ಕಂಟಿನ್ಯೂ ದ ಪ್ರೊಸೆಸ್. ದೇರ್ ಫೋರ್ ಇಲ್ಲಿ ಯಾವುದಕ್ಕೆ ಆ್ಯಕ್ಟ್ ಮಾಡಬೇಕು, ಇಲ್ಲಿ 148 ಮತ್ತು 124 ಮಾಡಬೇಕು. ಸೊ 148 ಎಷ್ಟು ಸರಿ ಬರಿಬೋದು, 124ಲೇ 1 ಬರಿಬೋದು. 2 ಸರಿ ಬರೋಕ್ಕಾಗಲ್ಲ, ಜಾಸ್ತಿ ಆಗುತ್ತೆ. 248 ಆಗ್ಬಿಡುತ್ತೆ, ಜಾಸ್ತಿ ಆಗುತ್ತೆ. ಹಾಗಾಗಿ 1 ಎಷ್ಟು ಉಳಿತಪ್ಪ ಇಲ್ಲಿ, 24 ಅಂದ್ರೆ ಎಷ್ಟಪ್ಪ, ಇನ್ನು ಎಷ್ಟು ಉಳಿತೈತೆ ನೋಡಪ್ಪ, ಇನ್ನು 24 ಉಳಿತೈತೆ ರಿಮೈಂಡರು. ಈಗೇನಾಯ್ತು ಇಲ್ಲಿ, ರಿಮೈಂಡರ್ ಬಂತ 0 ನೋ, ಇಟ್ ಇಸ್ ನಾಟ್ 0. ಅಗೇನ್ ವಿ ಹ್ಯಾವ್ ಟು ಕಂಟಿನ್ಯೂ. ದೇರ್ ಫೋರ್ 124 ಮತ್ತು 24 ಮಾಡಬೇಕೀಗ. 124 ಕ್ಯಾನ್ ಬಿ ಟೇಕನ್ ಆಸ್ 24 5 ಟೈಮ್ಸ್ ಆಗುತ್ತಾ. 5 4 20 5 10 ಎಷ್ಟು 120 ಆಯಿತು. ಇನ್ನೆಷ್ಟು ಉಳಿತು, 4 ಉಳಿತು ರಿಮೈಂಡರ್. ಅಗೇನ್ ದ ರಿಮೈಂಡರ್ ಇಸ್ ನಾಟ್ 0. ಇಸ್ ಇಟ್ ವಿಸಿಬಲ್? ಯಾ, ಅಗೇನ್ ದ ರಿಮೈಂಡರ್ ಇಸ್ ನಾಟ್ 0, ರೈಟ್. 4 ಇದೆ ರಿಮೈಂಡರು. ಮತ್ತೆ ಮಾಡಬೇಕು ಯಾರ್ಯಾರ ಮಧ್ಯೆ, 24 ಮತ್ತು 4 ಮಧ್ಯೆ ಮಾಡಬೇಕು. ದೇರ್ಫೋರ್ 24 4 6 24 ಅಲ್ಲಿಗೆ ರಿಮೈಂಡರ್ 0 ಬಂತು. ಇಲ್ಲಿಗೆ ನಮ್ಮ ಪ್ರೊಸೆಸ್ ಎಂಡ್ ಆಯಿತು. ದೇರ್ಫೋರ್ ಇನ್ ದ ಲಾಸ್ಟ್ ಪ್ರೊಸೆಸ್, ಇನ್ ದ ಲಾಸ್ಟ್ ಆಫ್ ದ ಡಿವೈಸರ್ ಈಸ್ 4. The divisor is 4. At the last step, where we found the remainder as 0, the last divisor is 4. Therefore 4 becomes HCF of those two numbers. So this is how, using EDA, Euclid's division algorithm, we can find out HCF of any two positive integers. ಅರ್ಥ ಆಯಿತು? ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅರ್ಥ ಆಗಿರುತ್ತೆ, ಸಿಂಪಲ್ ಇದೆ. ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ ಮಿ ಗೋ ಫರ್ದರ್. ಹೇಳ್ತಿರ್ಬೇಕಾದ್ರೆ ಚೂರು ಫಾಸ್ಟಾಗಿ ನೋಟ್ಬುಕ್ ತೊಗೊಂಡು ಬರ್ಕೋಬೇಕದ್ರಲ್ಲಿ ಸ್ಟೆಪ್ಸನ್ನು. ಟೆಕ್ಸ್ಟ್ ಬುಕ್ಕಲ್ಲಿ ಇರುತ್ತೆ ಅಂತಂದು ಬಿಡಬಾರ್ದು, ಪ್ರಾಕ್ಟೀಸ್ ಆಗಬೇಕಲ್ವಾ, ಹಾಗಾಗಿ ಬರಿಬೇಕು. ಈಗ ಒಂಚೂರು ಬೋರ್ಡನ್ನು ಕ್ಲೀನ್ ಮಾಡ್ತೀನಿ. ಕ್ಲೀನ್ ಆಯ್ತಾ ಬೋರ್ಡು? ಫೈನ್. ಹೀಗೇನು, ಬೈ ಯೂಸಿಂಗ್ EDA, Euclid's division algorithm or lemma, we can find some properties of numbers. We can find some properties of numbers, or we can state the properties of numbers. The properties of numbers. ಇನ್ನೊಂದು, ಈ ಲೆಮ್ಮ ಇದೆ ಅಲ್ವಾ, EDA ಇದೆ ಅಲ್ವಾ, ದಿಸ್ EDA ಮತ್ತು EDL, ಯೂಸ್ ದೆಮ್ ಇಂಟರ್ಚೇಂಜಬಲಿ. ಭಾಳ ಸರಿ ಎರಡನ್ನೂ ಬದಲು ಯೂಸ್ ಮಾಡ್ತಿರ್ತೀವಿ. ದೇರ್ ಇಸ್ ನೋ ರಾಂಗ್ ಇನ್ ಇಟ್, ಬಿಕಾಸ್ ದೇ ಆರ್ ಕ್ಲೋಸ್ಲಿ ಇಂಟರ್ಲಿಂಕ್ಡ್, ರೈಟ್. ಸ್ಟೆಪ್ ಬಂದಾಗ EDL ಅಂತೀವಿ ಅಷ್ಟೇ. ಹಿಂಗೆ 3-4 ಸ್ಟೆಪ್ 4-3 ಸ್ಟೆಪ್ ಬಂದನಪ್ಪ ಅಂದ್ರೆ ಏನಂತೀವಿ, ಪ್ರೊಸೆಸ್ ಇಸ್ ನೌನ್ ಆಸ್ EDA. ಇಷ್ಟೇ ಡಿಫ್ರೆನ್ಸ್.
Therefore, each step of an EDA is nothing but EDL. ಹಾಗೆ ಎರಡು ಇಂಟರ್ಲಿಂಕ್ಡ್, ಭಾಳ ಕ್ಲೋಸ್ ಆಗಿ ಇಂಟರ್ಲಿಂಕ್ಡ್ ಇದ್ದಾವೆ. ಸೊ ಯು ಕ್ಯಾನ್ ಯೂಸ್ ದಮ್ ಇಂಟರ್ಚೇಂಜಬಲಿ. ಪೀಪಲ್ ಯೂಸ್ ದಮ್ ಇಂಟರ್ಚೇಂಜಬಲಿ. And Euclid's division algorithm is one of the earliest algorithm. So there are many algorithms in mathematics. Earlier algorithms, ಮುಂಚೆ ಬಂದಿರತಕ್ಕಂಥವೆಲ್ಲವು. ಅದರಲ್ಲಿ ಇದು ಒಂದು. And this is what? In the computer we have programmed it. In computer we have programmed Euclid's division algorithm, which is one of the earliest algorithms. Right, children? Good. And this EDA, that is EDA or EDL, no? This can be applied for all the integers. Integers andre ಏನು? -3, -2, -0, +1, +2, +3. Natural numbers, negative natural numbers, positive integers, negative integers along with 0. ಏನಿವೆಲ್ಲ ಇಂಟಿಜರ್ಸ್ ಅಲ್ವಾ ಇವು? ದಿಸ್ EDA or EDL can be applied for all the integers, even for negative numbers also we can apply that. ಎರಡು ನಂಬರ್ ಯಾವುದಪ್ಪ, ಸಪೋಸ್ -8, -4 ಯಾವುದಕ್ಕಾರ ಅಪ್ಲೈ ಮಾಡ್ಬೋದು. ಬಟ್ ನಮ್ಮ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಇನ್ ದಿಸ್ ಸಬ್ಜೆಕ್ಟ್, ಇನ್ ಯುವರ್ ಕ್ಲಾಸ್, ನೋ ದ ಟೆಕ್ಸ್ಟ್ ಬುಕ್, ದೇ ಟಾಕ್ ಅಬೌಟ್ ಓನ್ಲಿ ಪಾಸಿಟಿವ್ ಇಂಟೀಜರ್ಸ್, ನಾಟ್ ದಿಸ್ ಒನ್. ದಟ್ ಈಸ್ ಬಿಯಾಂಡ್, ಲಿಟ್ಲ್ ಬಿಯಾಂಡ್ ಯುವರ್ ಟೆಕ್ಸ್ಟ್ ಬುಕ್. ಹಾಗಾಗಿ ಮುಂದೆ ಕಲಿತಾ ಹೋಗ್ತೀರಿ. ಬಟ್ ದಿಸ್ EDA or EDL ಕ್ಯಾನ್ ಬಿ ಅಪ್ಲೈಡ್ ಫಾರ್ ಆಲ್ ದಿ ಇಂಟೀಜರ್ಸ್, ನೆಗೆಟಿವ್ ಆರ್ ಪಾಸಿಟಿವ್. ಬಟ್ ಒನ್ ನಂಬರ್ 0 ಆಗಿರಬಾರ್ದು. ಯಾವುದಾದ್ರೂ ಒಂದು ನಂಬರು, ಆಲ್ ನಂಬರ್ ಶುಡ್ ಬಿ, ಬೋತ್ ನಂಬರ್ ಶುಡ್ ನಾಟ್ ಬಿ 0. ಯಾವ ನಂಬರ್ 0 ಆಗಿರಬಾರ್ದು. ಅರ್ಥ ಆಗ್ತಿದೆನಾ? ನೋಡಿ, -8, -10 ಹಿಂಗಾಗ್ಬೋದು. -8 0 ಬರೀಬಾರ್ದು. ಇದಕ್ಕೆ ಮೀನಿಂಗ್ ಇರಲ್ಲ, ಪ್ರೊಸೆಸ್ ಕಂಟಿನ್ಯೂ ಆಗಲ್ಲ, ಪ್ರೊಸೆಸ್ಸೇ ಆಗಲ್ಲ ಅಲ್ಲಿ 0 ತಗೊಂಡಾಗ. ಹಾಗಾಗಿ ಸೊ ಲೆಟ್ಸ್ ನಾಟ್ ಟೇಕ್ 0 ಆ್ಯಸ್ ಒನ್ ನಂಬರ್, ಲೆಟ್ಸ್ ಟೇಕ್ ದ 2 ನಂಬರ್ಸ್ ಅದರ್ ದ್ಯಾನ್ 0. ಬಟ್ ವಿ ಕ್ಯಾನ್ ಅಪ್ಲೈ EDA or EDL for all the integers. It is whatever it may be, negative or positive, we can apply them. Right? So all these three are the essential points. Now, by using EDA or EDL, I told you we can find some properties of numbers. ಏನದು? Show that every positive even integer. Listen the question carefully. I read the question. Show that every positive integer ಅಂದ್ರೆ ಏನು? ನ್ಯಾಚುರಲ್ ನಂಬರ್ ಅಂತ ಅರ್ಥ. ಪಾಸಿಟಿವ್ ಇಂಟೀಜರ್ ಇಷ್ಟೇ ಬರೀತೀನಿ. is the form of 2q. Okay, not positive integer, positive even integer. Positive even integer is of the form 2q. Is of the form 2q, and every positive odd number, ಇಲ್ಲಿ ಬರೀತೀನಿ, every positive odd integer is of the form 2q plus 1, where q is some integer, ಅಂತ ಹೇಳಿದ್ದಾನೆ. ಇದೊಂದು ಪ್ರಾಪರ್ಟಿ. ವಾಟ್ ಇಸ್ ದಿಸ್? ಇಟ್ಸ್ ಎ ಪ್ರಾಪರ್ಟಿ ಆಫ್ ಪಾಸಿಟಿವ್ ನಂಬರ್ಸ್ ಆರ್ ನ್ಯಾಚುರಲ್ ನಂಬರ್ಸ್. ಇದೇನಿದೆ? ಈ ಪ್ರಾಪರ್ಟಿ ಕೊಟ್ಟಿದ್ದಾನೆ ಇಲ್ಲಿ ಒಂದು. ಈ ಸ್ಟೇಟೆಡ್ ಎ ಪ್ರಾಪರ್ಟಿ ಆಫ್ ನಂಬರ್ಸ್. ವಿ ಹ್ಯಾವ್ ಟು ಸಿ ವೆದರ್ ಇಟ್ ಈಸ್ ಟ್ರೂ ಆರ್ ಫಾಲ್ಸ್. ಅದು ಕರೆಕ್ಟೋ ತಪ್ಪೋ ಅಂತ ಗೊತ್ತಾಗಬೇಕು. ಟು ದಿಸ್ EDA ಕಮ್ಸ್ ಟು ಅವರ್ ಹೆಲ್ಪ್. ಏನು ಮಾಡ್ತೀನಪ್ಪ ನಾನು? ಫಸ್ಟು ನಿಮ್ಗೆ ಗೊತ್ತಿರಬೇಕು, ಪಾಸಿಟಿವ್ ಈವನ್ ಇಂಟೀಜರ್ಸ್ ಮತ್ತು ಪಾಸಿಟಿವ್ ಆಡ್ ಇಂಟೀಜರ್ಸ್ ಅಂದರೆ ಏನಂತ ಗೊತ್ತಿರಬೇಕು. ಫಸ್ಟ್ ಆಫ್ ಆಲ್ ಪಾಸಿಟಿವ್ ಇಂಟೀಜರ್ಸ್ ಅಂದ್ರೆ ಏನು? ಇಂಟೀಜರ್ಸ್ ಅಂದ್ರೆ ಏನಪ್ಪ? ಫಸ್ಟು ವಾಟ್ ಆರ್ ಇಂಟೀಜರ್ಸ್? -3, -2, -1, 0, +1,
+2 +3 ಇಂಥ ನಂಬರ್ಸ್ಗಳೆಲ್ಲವೂ ಇಂಟೀಜರ್ಸ್ ಗೊತ್ತು, ಫಸ್ಟ್ ಕ್ಲಾಸ್ನಾಗ ಹೇಳಿದ್ದೀನಿ. ಇವೆಲ್ಲವೂ ನೆಗೆಟಿವ್ ನಂಬರ್ಸ್, ಇವೆಲ್ಲವೂ ಪಾಸಿಟಿವ್ ನಂಬರ್ಸ್. ಪಾಸಿಟಿವ್ ಇಂಟೀಜರ್ಸ್, ನೆಗೆಟಿವ್ ಇಂಟೀಜರ್ಸ್ ಅಲಾಂಗ್ ವಿತ್ 0. Entire set is integers. So this is what? These are the positive integers. Positive integers, which are those +1 +2 +3 +4 da. ಅಂದರೆ ನ್ಯಾಚುರಲ್ ನಂಬರ್ಸ್. ಅಂದ್ರೇನು? ನ್ಯಾಚುರಲ್ ನಂಬರ್ಸ್. ಹಾಗಾಗಿ ಪ್ರತಿ ಸರಿ ನಾನು ಏನು ಬರ್ತೀನಿ? ನ್ಯಾಚುರಲ್ ನಂಬರ್ಸ್ ಅಂತ ಬರ್ತೀನಿ. ಈಗ ನದರ್ವಾಡ್ಸ್ ಅಂತ ಹೇಳಿ ನ್ಯಾಚುರಲ್ ನಂಬರ್ಸ್ ಅಂತ ಬರೆದಾಗಲೇ ಅಲ್ಲ. ರೈಟ್. ಈಗ ನೋಡಿ, ಇನ್ ದ ಪಾಸಿಟಿವ್ ಇಂಟೀಜರ್ಸ್ ದೇ ಆರ್ ಸೇಯಿಂಗ್ ಪಾಸಿಟಿವ್ ಈವನ್ ಇಂಟೀಜರ್. Now 2 is the positive even integer, 4 is the positive integer, positive even integer, 5 ಬರುತ್ತೆ, next 6 ಬರುತ್ತೆ, 6 is the positive even integer. Therefore, these 2, 4, 6, 8, 10, etc. ಮುಂದೆ ಬರ್ತಕ್ಕಂಥವೆಲ್ಲವು these are what? Positive even ಸರಿ ಸಂಖ್ಯೆಗಳವು, ಪಾಸಿಟಿವ್ ಈವನ್ ಇಂಟೀಜರ್ಸ್. ಅವೇ ಪಾಸಿಟಿವ್ ಈವನ್ ಇಂಟೀಜರ್ಸ್ ಅಂದರೆ 4, 2, 4, 6, 8, 10 ಹೀಗೆ 1, 3, 5, 7, 9 ಹೀಗೆ ಮುಂದೆ ಬರ್ತಕ್ಕಂಥವೆಲ್ಲವೇನೋ ಪಾಸಿಟಿವ್ ಆಡ್ ಇಂಟೀಜರ್ಸ್, ಬೆಸ ಸಂಖ್ಯೆಗಳವು. ವಿಚ್ ಕೆನಾಟ್ ಬಿ ಡಿವೈಡೆಡ್ ಬೈ 2. ದೀಸ್ ಕೆನಾಟ್ ಬಿ ಡಿವೈಡೆಡ್ ಬೈ 2, ದೀಸ್ ಕ್ಯಾನ್ ಬಿ ಡಿವೈಡೆಡ್ ಬೈ 2. ಹಾಗಾಗಿ ದೀಸ್ ಆರ್ ಕಾಲ್ಡ್ ಅಸ್ ಈವನ್ ನಂಬರ್ಸ್, ಆಡ್ ನಂಬರ್ಸ್. ಪಾಸಿಟಿವ್ ಈವನ್ ಇಂಟೀಜರ್ಸ್, ಪಾಸಿಟಿವ್ ಆಡ್ ಇಂಟೀಜರ್ಸ್. ಅರ್ಥ ಆಯ್ತಲ್ವಾ? ಈಗ ಇದಿಷ್ಟು ಇರಲಿ, ಇದೆಲ್ಲ ಬ್ಯಾಕ್ ಡ್ರಾಪ್ ನಮಗೆ, ಅಂದರೆ ಸಮ್ ಥಿಯರಿ. ಲೆಟ್ ಮಿ ಗೆಟ್ ಇನ್ ಟು ದ ಪ್ರೂವ್ ಆಫ್ ದಿಸ್ ಸ್ಟೇಟ್ಮೆಂಟ್. ಹೇಗೆ ಪ್ರೂವ್ ಮಾಡೋದು ಅಥವಾ ಹೇಗೆ ಸರಿನೋ ತಪ್ಪಂತ ಹೆಂಗೆ ಗೊತ್ತಾಗುತ್ತೆ ನನಗೆ? ಸೊ ಲೆಟ್ ಮಿ ಗೋ ಥ್ರೂ ಪ್ರೊಸೆಸ್. ಏನು ಇದನ್ನು ಅಳಿಸ್ತೀನಿ. ಈಗ ನೋಡಪ್ಪ, ನಾನೇನು ಬರೆದೆ? ಪಾಸಿಟಿವ್ ಈವನ್ ಇಂಟೀಜರ್ಸ್ ಯಾವ್ಯಾವು? 2, 4, 6, 8 ಹೀಗೆ. ಪಾಸಿಟಿವ್ ಆಡ್ ಇಂಟೀಜರ್ಸ್ ಯಾವುವು? 1, 3, 5, 7, 9 ಹೀಗೆ. ರೈಟ್. ಫಾರ್ ಪ್ರೂಫ್ ಆಫ್ ದಿ ಸ್ಟೇಟ್ಮೆಂಟ್ ಆರ್ ಟು ಚೆಕ್ ದ ಕರೆಕ್ಟ್ನೆಸ್, ರೈಟ್, ಕರೆಕ್ಟ್ನೆಸ್ ಆಫ್ ದಟ್ ಸ್ಟೇಟ್ಮೆಂಟ್ ಆರ್ ದ ಪ್ರಾಪರ್ಟಿ ಆಫ್ ದ ನಂಬರ್ಸ್, ಐ ನೀಡ್ ಟು ಗೋ ಥ್ರೂ EDA. ಹೇಗೆ? ಲೆಟ್ ಮಿ ಟೇಕ್ two ಪಾಸಿಟಿವ್ ಇಂಟೀಜರ್ಸ್. ಯಾವುದಾದ್ರೂ 2 ಪಾಸಿಟಿವ್ ಇಂಟೀಜರ್ಸ್ನ ತಗೋತೀನಿ, ಅಂದರೆ ನ್ಯಾಚುರಲ್ ನಂಬರ್ಸ್. ಸೇ A and B. Say A and B. Therefore A is a positive integer, B is a positive integer. And I take B equals to 2. ತಗೊತೀನಿ. ಪರ್ಟಿಕ್ಯುಲರ್ಲಿ B ಸೆಕೆಂಡ್ ಟರ್ಮನ್ನು, ಸೆಕೆಂಡ್ ನಂಬರನ್ನು 2 ಅಂತ ತಗೋತೀನಿ. A ಆಗೇ ಇರಲಿ. ಈಗ ಮಾಡ್ತೀನಿ ನಾನು, ಇಫ್ ದೇರ್ ಆರ್ ಎನಿ 2 ಪಾಸಿಟಿವ್ ಇಂಟೀಜರ್ಸ್ A, B. ನೋಡಿ, ಇಫ್ ದೇರ್ ಆರ್ ಎನಿ 2 ಪಾಸಿಟಿವ್ ಇಂಟೀಜರ್ಸ್ A, B, we can find out what Q and R such that ಏನು A equals to BQ plus R. ಏನಿದು ಲೆಮ್ಮ? R should be less than B, more than 0 or equal to 0. lemma ED ಅಲ್ಲ. If there are any 2 positive integers, we can find out Q and R, the whole numbers Q and R, such that satisfying A equals to BQ plus R and R should be in this range. ED ಅಲ್ಲ, statement of ED ಅಲ್ಲ, first class, I mean second class. ಹೌದಾ? ಈಗ ನೋಡು, we have 2 positive integers A and B, particularly B equals to 2, therefore A and 2. Therefore I have 2 numbers, that is A and 2. Now I can find out Q and R. Now I can find out, therefore I have, therefore I have 2 positive integers. Let me say A and 2 ಅನ್ನು TW ಬರೀತೀನಿ. A and 2 ಇವೆರಡು ಪಾಸಿಟಿವ್ ಇಂಟೀಜರ್ಸ್. ಹೌದಾ? ಹಂಗೆ ತಗೊಂಡಿರೋದು ನಾನು ಇಲ್ಲಿ. Such that we find Q and R satisfying A equals to BQ. B ಅಂದರೆ ಇಲ್ಲಿ 2Q plus R. Now R should be in the range of what? Less than B ಅಂದರೆ less than 2. B ಅಂದರೆ ಇಲ್ಲಿ 2, ಇಲ್ಲಿ less than 2 and 0.
ರೈಟ್ 0. ಅಂದರೆ ರಿಮೈಂಡರು 0 ಆಗಿರ್ಬೋದು, 0ಗಿಂತ ಜಾಸ್ತಿ ಇರ್ಬೋದು 2ಗಿಂತ ಕಡಿಮೆ ಇರಬೇಕು. ಅಂದರೆ ಯಾವ ಬರೋಕ್ಕೆ ಸಾಧ್ಯಪ್ಪ? 0 ಒಂದು ಮಾತ್ರ ಬರೋಕ್ಕೆ ಸಾಧ್ಯ. ದೇರ್ಫೋರ್ ಆರ್ ಕ್ಯಾನ್ ಬಿ 0 ಆರ್ ಕ್ಯಾನ್ ಬಿ 1. ರಿಮೈಂಡರ್ 0 ಆಗಿರ್ಬೋದು ಅಥವಾ 1 ಆಗಿರ್ಬೋದು. ಇವೆರಡಾಗಿ ಆದರೆ 1 ಆಗಿರ್ಬೇಕಿಲ್ಲೇ. ವೈ? ಬಿಕಾಸ್ ಇಟ್ ಲೈಸ್ ಇನ್ ದ ರೇಂಜ್ greater than or equal to 0 or less than 2 and less than 2. Therefore remainder can be 0 or 1. Remainder can be 0 or 1. Therefore ಈಗ ಬರೆಯಪ್ಪ ಇಲ್ಲಿ ರಿಮೈಂಡರ್ 0 ಅನ್ಕೊಳ್ಳಪ್ಪ. ಈಗ ಏನಾಗುತ್ತೆ ಇಲ್ಲಿ? a equals to 2q for what? For remainder 0. For remainder 0. Now a equals to 2q plus 1 for remainder what? 1. Remainder 1 ಆದಾಗ r ಏನಾಗುತ್ತೆ? 1 ಆಗುತ್ತೆ. ಹಾಗಾಗಿ a equals to what? 2q plus 1. Following here? Now tell me, what is a? A is a positive integer. I took like that only. A is a positive integer. So a is a positive integer. A positive integer a can be odd or even. It can be odd or it can be even. When it is 2q, that is when it is 2q, it is even integer. Therefore, a positive integer a, it can be even when it is of the form 2q, because it can be divided by 2. See 2q. ಈ ಕ್ಯೂ ಜಾಗ ಏನಾರು ಹಾಕಪ್ಪ ನೀವು, ಕ್ಯೂ ಜಾಗದಲ್ಲಿ ಏನಾರು ಹಾಕ್ಬೇಕು, ಬಟ್ -1 -2 ಹಾಕಬಾರ್ದು. ಹಾಗಾಗಿ ಸಚ್ ದಟ್ ಕ್ಯೂ ಇನ್ನೊಂದು ಕಂಡೀಷನ್ ಬರ್ಕೋಬೇಕು ನಾವಲ್ಲಿ. ಕ್ಯೂ ಶುಡ್ ಬಿ ಮೋರ್ ದ್ಯಾನ್ ಆರ್ ಈಕ್ವಲ್ ಟು 0. 0 ಹಾಕಿ ಬೇಕಾದ್ರೆ 0 ಹಾಕಪ್ಪ ಇಲ್ಲಿ. 0 × 2 0 + 1 1 ಬರುತ್ತೆ. ಏನೋ ಇಲ್ಲಿ 1 ಐತೆ ಇಲ್ಲಿ, ಹೌದಾ? 1 ಹಾಕಪ್ಪ 1 × 2 + 1 3 ಬಂತು, 3 ಐತೆ. 2 ಹಾಕಪ್ಪ 2 × 2 4 ಐತೆ. ಮೈನಸ್ ಹಾಕಂಗಿಲ್ಲ, ಅಲ್ಲಿ ಇಂಟಿಜರ್ಸ್ ಅಂತ ಕೊಟ್ಟಿದ್ದಾರೆ. ಕ್ಯೂ ಈ ಸಮ್ ಇಂಟಿಜರ್ಸ್ ಅಂತ ಕೊಟ್ಟಿದ್ದಾನೆ. ಬಟ್ ಅಗೇನ್ ವಿ ಹ್ಯಾವ್ ಟು ಟೇಕ್ ಸಮ್ ಕಂಡೀಷನ್. ವಾಟ್ ಇಸ್ ದಟ್? ಕ್ಯೂ ಶುಡ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0. 0ಗಿಂತ ಜಾಸ್ತಿ ಆಗಿರಬೇಕು ಅದು. ಈಗ ನೋಡ್ಬೇಕಿಲ್ಲಿ, a is a positive integer. It can be even when it is of the form 2q. It can be odd. This positive integer can be positive odd integer when it is of the form 2q plus 1. This positive integer a can be positive even integer when it is of the form 2q. Thus we prove the statement by using what? Lemma. What? This is what this lemma, right? This statement is nothing but lemma. By using lemma. This is how we use EDA or EDL to prove the properties of numbers. Or we can use the EDA to find out some properties of numbers. This is one of the example. Now let me take another. I think it is clear enough, right? Let me take other property. ಏನು ಹೇಳ್ತಾನವ? ಏನಪ್ಪ ಅದು? ವಾಟ್ ಈಸ್ ದಟ್? Is it clear? Fine. What's the second example or second property? Show that for any positive odd integer, ನಾನು ಬರ್ದಿರೋದು ನನಗೆ ಅರ್ಥ ಆಗ್ತಿಲ್ಲ, ರೈಟ್? ಶೋ ದಟ್ ಎನಿ ಪಾಸಿಟಿವ್ ಆಡ್ ಇಂಟೀಜರ್ ಅಂದರೆ ಬೆಸ ಸಂಖ್ಯೆಗಳು ಆಗಲೇ ಹೇಳಿದ್ದೆ ನಾನು. 1 3 5 7 9 ಇವೆಲ್ಲವೂ positive odd integer. Positive odd integer is of the form 4q plus 1 comma 4q plus 3 where q is some integer, where
q is some integer ನೋಡಿಯಪ್ಪ ನೋಡ್ತೀನಿ. ಓಕೆ, ಪಾಸಿಟಿವ್ ಇಂಟೀಜರ್. ಇಷ್ಟೇ ಕ್ವಶನ್ ಅಂದರೆ ಇಷ್ಟೇ. ಅದು ಏನು ಹೇಳ್ತಾನೆ ಅವನು, ಶೋ ದಟ್ ಎನಿ ಪಾಸಿಟಿವ್ ಆಡ್ ಇಂಟೀಜರ್. ಏನವ ಪಾಸಿಟಿವ್ ಆಡ್ ಇಂಟೀಜರ್ಸ್ ಅಂದ್ರೆ ಏನು? ಅದೇ 1, 3, 5, 7, 9 ಅದೇ ಬೆಸ ಸಂಖ್ಯೆಗಳು. ಹೌದಾ? ಏನು ತೋರಿಸ್ಬೇಕಂತ ನಾವು, ದಟ್ ದೇ ಕ್ಯಾನ್ ಬಿ ಆಫ್ ದ ಫಾರ್ಮ್ 4q + 1, 4q + 3. 4q + 3 ಆ ಫಾರ್ಮಲ್ ಮಾತ್ರ ಇರ್ತವೆ. ವೇರ್ q ಇಸ್ ಸಮ್ ಇಂಟೀಜರ್. q ಅನ್ನೋದು ಏನೋ ಒಂದು ಇಂಟೀಜರ್ ಅಂತ ಅನ್ಕೊಳ್ಳಿ. ಟು ಪ್ರೂವ್ ದಿಸ್ ಏನು ಅಂತೀನಿ ನಾನು, ಲೆಟ್ ಮಿ ಟೇಕ್ 2 ನಂಬರ್ಸ್. ಲೆಟ್ ಮಿ ಟೇಕ್ 2 ಪಾಸಿಟಿವ್, ಲೆಟ್ ಮಿ ಟೇಕ್ a ವಿಚ್ ಈಸ್ ಪಾಸಿಟಿವ್ ಆರ್ ಇಂಟೀಜರ್. ಅದು ಪಾಸಿಟಿವ್ ಆರ್ ಇಂಟೀಜರ್ ಆಗಿರಲಿ. ಆ್ಯಂಡ್ 4 ಎ ಮತ್ತು 4 ತೊಗೊಂಡಿದ್ದೀನಿ. ಏನಾಗಿರಬೇಕು? ಪಾಸಿಟಿವ್ ಆಡ್ ಇಂಟೀಜರ್ ಆಗಿರಬೇಕು. ಎ ಶುಡ್ ಬಿ ಪಾಸಿಟಿವ್ ಆಡ್ ಇಂಟೀಜರ್ ಆ್ಯಂಡ್ ಅದರ್ ನಂಬರ್ ಶುಡ್ ಬಿ 4. ಫಾರ್ ಎನಿ 2 numbers a and 4 we can find out q and r. Therefore for any 2 a and 4 we can find out what? We can find whole numbers, that is q and r, such that ಏನಪ್ಪ, such that a is equals to, ನೋಡು, a is equals to 4q + r. ಅದೇ a is equals to bq + r. ಲೆಮ್ಮ ಬೀಜದಲ್ಲಿ 4 ಐತೆ ಅಷ್ಟೇ. such that r should be less than 4. ನೋಡಿ, ಡಿವಿಜರ್ 4 ಇಲ್ಲಿ, ರಿಮೈಂಡರ್ 4ಕ್ಕಿಂತ ಕಡಿಮೆ ಆಗಲೇಬೇಕು. ಮತ್ತು ರಿಮೈಂಡರ್ 0 ಅಥವಾ ಜಾಸ್ತಿ ಇರ್ಬೋದು. ದಟ್ಸ್ ದ ರೇಂಜ್ ಆಫ್ ರಿಮೈಂಡರ್. ಈಗ ಮಾಡ್ಬೇಕು ನಾನಿಲ್ಲಿ a = 4q + r. ಈಗ ನೋಡಿ, ರಿಮೈಂಡರ್ 4ಕ್ಕಿಂತ ಕಡಿಮೆ ಮತ್ತು 0 ಅಥವಾ 0ಗಿಂತ ಜಾಸ್ತಿ ಇರ್ಬೋದಂದ್ರೆ ರಿಮೈಂಡರ್ ಕ್ಯಾನ್ ಬಿ ವಾಟ್? ಇಟ್ ಕ್ಯಾನ್ ಬಿ 0 ಆರ್ ಇಟ್ ಕ್ಯಾನ್ ಬಿ 1, ಇಟ್ ಕ್ಯಾನ್ ಬಿ 2, ಇಟ್ ಕ್ಯಾನ್ ಬಿ 3, ಬಟ್ ನಾಟ್ 4 because it should be less than 4. Lemma says like that. Now 0, 1, 2, 3. ಈಗ ನೋಡಪ್ಪ, 0 ರಿಮೈಂಡರ್ 0 ಆದರೆ a ಏನಾಗುತ್ತೆ ನೋಡಿ ಇಲ್ಲಿ, a = 4q when r is 0. 0 ಹಾಕಪ್ಪ, 4q ಮಾತ್ರ ಉಳಿಯುತ್ತೆ. 0. a = 4q + 1 when r is 1. when r is 1, ರಿಮೈಂಡರ್ 1 ಆದರೆ 4q + 1 ಆಗುತ್ತೆ. 1 ಹಾಕಷ್ಟು r ಜಾಗದಲ್ಲಿ. ಈಗ a = 4q + 2 and remainder is 2. a is equals to 4q + 3 and remainder is 3. and remainder is 3. ಅರ್ಥ ಆಯ್ತಾ? ಈಗ ನೋಡಿ ಇಲ್ಲಿ 4q ಮತ್ತು 4q + 2 ನೋಡಪ್ಪ. 4q, that is, let me take 4q and 4q + 2. 4q ಅಂದ್ರೇನು? ಇಟ್ ಕ್ಯಾನ್ ಬಿ ಡಿವೈಡೆಡ್ ಬೈ 2. ಎಷ್ಟು ಬರುತ್ತಪ್ಪ? 2q ಬರುತ್ತೆ. therefore 4q is a number which can be divided by 2, therefore it is even number. 4q is a number which can be divided by 2, therefore it is an even number. ಯಾವ ನಂಬರ್ 2ರಿಂದ ಭಾಗ ಆಗುತ್ತದೆ ಎಲ್ಲ ಈವೆನ್ ನಂಬರ್ಗಳು. ಬಟ್ ಅವನ ಹೇಳೋನಲ್ಲಿ ಪಾಸಿಟಿವ್ ಆಡ್ ಇಂಟಿಜರ್ ಆಗಿರಬೇಕು. therefore a should not be even number. ಹಾಗಾಗಿ ಇದು ಬರಲ್ಲ ನಮಗೆ. this will not come. Also because 4q is an even number, we want positive odd integer. a should be positive odd integer because I took a as positive odd integer. ಆಡ್ ಆಗಿರಬೇಕು, ಅದು ಬೆಸ ಸಂಖ್ಯೆ ಆಗಿರಬೇಕು. ಬಟ್ 4q ಅನ್ನೋದೇನದು ಸರಿ ಸಂಖ್ಯೆ ಆಗುತ್ತೆ, ಯಾಕಂದ್ರೆ ಅದು 2ರಿಂದ ಭಾಗ ಆಗುತ್ತೆ. therefore ಈ ಒಂದು ಬರಲ್ಲ. this condition will not come here. now 4q + 2 ತಗೊಳಪ್ಪ. 4q + 2 ಅಂತ ಹೆಂಗೆ ಬರಿಬೋದು ನಾನು? 2 ಕಾಮನ್ ತೆಗೆದು 2q + 1 ಅಂತ ಬರಿಬೋದು. ಅದಾ ಅಗೇನ್ ಇಟ್ ಕ್ಯಾನ್ ಬಿ ಡಿವೈಡೆಡ್ ಬೈ 2. therefore 4q + 2 can also be divided by 2. ಅಂದರೆ ಅರ್ಥ ಇದು ಈವೆನ್ ನಂಬರ್ ಆಗುತ್ತೆ. ಅವಾಗ ದಿಸ್ ಬಿಕಮ್ಸ್ ಈವೆನ್ ನಂಬರ್, ಅಂದರೆ ಇದು ಎ ಈವೆನ್ ನಂಬರ್ ಆಗುತ್ತೆ. ಎ ಶುಡ್ ಬಿ ಏನಾಗಿರಬೇಕು? ಎ ಶುಡ್ ಬಿ ಆಡ್ ಇಂಟೀಜರ್ ಆಗಿರಬೇಕು, ಬೆಸ ಸಂಖ್ಯೆ ಆಗಿರಬೇಕು, ಅದು ಆಡ್ ನಂಬರ್ ಆಗಿರಬೇಕು. ಅದು
ಬಟ್ ಇವೆರಡು ಕಂಡೀಷನ್ಸ್ ಏನು ಹೇಳ್ತವೆ, ಇವೆರಡು ಎರಡರಿಂದ ಭಾಗ ಆಗುವುದರಿಂದ ಇವು ಇವೆನ್ ನಂಬರ್ಗಳು, ಅಂದ್ರೆ ಎ ಇವೆನ್ ನಂಬರ್ ಹಾಕೂಡ್ದು. ಹಾಗಾಗಿ ಇದು ಬರಲ್ಲ, ಇದು ಬರಲ್ಲ. Therefore a, that is a number a, what's that number? Positive odd integer can be of the form 4q plus 1 or can be of the form 4q plus 3 such that the statement is proven, or else the property is proven by using lemma. I think you understood this. ಏನಪ್ಪ, 4q 4q ಪ್ಲಸ್ 2 ಇವೆರಡು ಇವೆನ್ ನಂಬರ್ಸ್ಗಳು. ಯಾಕಂದ್ರೆ ಅವು ಎರಡರಿಂದ ಭಾಗ ಆಗ್ತವೆ. ಹಾಗಾದ್ರೆ ಎ ಅನ್ನೋದು ಇವೆನ್ ನಂಬರ್ ಆಗುತ್ತೆ, ಎ ಅನ್ನೋದು ಇವೆನ್ ನಂಬರ್ ಆಗಕೂಡ್ದು. ಯಾಕಂದ್ರೆ ಎ ಅನ್ನೋದು ಆಡ್ ನಂಬರ್ ಅಂತ ತಗೊಂಡಿದ್ದೀನಿ ನಾನು. ಐ ಟುಕ್ ಎ ಆಸ್ ಆಡ್ ಇಂಟೀಜರ್. therefore ಇವೆರಡು ಕಂಡೀಷನ್ಸ್ ಅಪ್ಲೈ ಆಗಲ್ಲ. ಅಂದ್ರೆ ಇವೆರಡು ಫಾರಮ್ ಬರಕ್ ಚಾನ್ಸೇ ಇಲ್ಲ. ಉಳಿದ ಎರಡು ಫಾರ್ಮ್ 4q plus 1, 4q plus 3. therefore a positive odd integer, a is a positive odd integer. A positive odd integer should be of the form 4q plus 1 or else 4q plus 3. That's the statement given there. This is how you need to solve here. Experience, ಪ್ರಾಕ್ಟೀಸ್ ಮಾಡ್ದಂಗೆಲ್ಲ ಬರುತ್ತೆ. ಒಂಚೂರು ಕ್ಲೀನಾಗಿ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋಬೇಕು. ಫಸ್ಟ್ ಥಿಯರಿ ಚೆನ್ನಾಗಿ ಅರ್ಥ ಆಗಬೇಕು, ಆಮೇಲೆ ಇದೆಲ್ಲ ಮಾಡ್ಬೋದು. ಈ ಕ್ಲಾಸಿಗೆ ಸದ್ಯಕ್ಕೆ ಸಾಕು. In the next class we deal with another example, in text example. ಆ ಟೆಕ್ಸ್ಟ್ ಬುಕ್ ಒಂದು ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾನೆ. along with exercise 8.1 there are some 5 or 6 problems in exercise 8.1. ಆ 8.1 ನ 5 ಪ್ರಾಬ್ಲಮ್ಸ್ ಮತ್ತೊಂದು ಎಕ್ಸಾಂಪಲ್ ಅವಾರನ್ನ ಮುಂದಿನ ಕ್ಲಾಸಲ್ಲಿ ಮಾಡೋಣ. ಸೊ ಟೈಮ್ ಉಳಿದ್ರೆ ಇಂಚೂರು ಮಾಡೋಣ ಮುಂದಿನ ಕ್ಲಾಸಲ್ಲಿ. ದಟ್ಸ್ ದ ಟಾಪಿಕ್ ಫಾರ್ ನೆಕ್ಸ್ಟ್ ಕ್ಲಾಸ್. ಸೊ ದಿಸ್ ಇಸ್ ದ ಟಾಪಿಕ್ ಫಾರ್ ದಿಸ್ ಕ್ಲಾಸ್. ಸೊ ಅಲ್ಲಿಗೆ ಈ ಕ್ಲಾಸಿಗೆ ಇದಿಷ್ಟು ಸಾಕು. ಸೊ ನೋಡ್ಕೊಂಬಿಡಿ. Right. Until the next session. Bye bye.